The recording has been started now. ನಮಸ್ಕಾರ ಎಲ್ರಿಗೂ. ಈ ಇಡೀ ಸಂಜೆಯ ಸುಂದರ ಸಮಯನ ಈ ಪುಸ್ತಕದ ಅಧ್ಯಯನಕ್ಕೆ ಮೀಸಲಿಟ್ಟ ನಿಮಗೆ ಧನ್ಯವಾದದ ಜೊತೆ ಆತ್ಮೀಯ ಪೂರ್ವಕ ಸ್ವಾಗತ. ಪುಸ್ತಕ ಪ್ರೀತಿ ಹಾಗೂ ಕೇಳುವ ಮನಸ್ಸು ಎಂಬುದಕ್ಕೆ ಸಾಕ್ಷಿಯಾಗಿ ಇಂದಿನ 2ನೇ ಮೀಟಿಂಗ್ಗೆ ನೀವೆಲ್ಲ ಬಂದಿದ್ದೀರಿ. ನಾವು ಅಧ್ಯಯಿಸುತ್ತಿರುವ ಪುಸ್ತಕ ಸಿನಿಮೀಯ ಸಿನಿಕೀಯ, ಒಂದು ಸುಂದರವಾದ ಹೊಸ ಆಲೋಚನೆಯನ್ನ ಹುಟ್ಟು ಹಾಕುವಂತ ವಿಷಯಗಳನ್ನ ಒಳಗೊಂಡಿರುವ ಪುಸ್ತಕ. ಈ ಪುಸ್ತಕದ ಲೇಖಕರು ಅರುಣ್ ಭಾರದ್ವಾಜ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಸೊ ನಿಮ್ಗೂ ಆತ್ಮೀಯ ಸ್ವಾಗತ. ಹಿಂದಿನ ಮೀಟಿಂಗ್ ನಲ್ಲಿ ಮೊದಲ ಅಧ್ಯಾಯ ಯಾದೇವಿ ಸರ್ವಭೂತೇಶು ಬ್ಯೂಟಿ ರೂಪೇಣ ಸಂಸ್ಥಿತ ಈ ವಿಷಯದ ಕುರಿತು ಸುದೀರ್ಘ ಚರ್ಚೆಯನ್ನ ನಡೆಸಿದ್ವಿ. ಅತ್ಯಂತ ಮಹತ್ವದ ವಿಷಯಗಳನ್ನ ಇರ್ಬೋದು ಅಥವಾ ಹೊಸದಾಗಿ ಪುಸ್ತಕವನ್ನ ಓದಿ ಅದರಿಂದ ತಿಳ್ಕೊಂಡಿರೋದ್ಕಿಂತ ಮಾತಾಡಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದು ಇತ್ತು. ಈ ಸಲದ್ದು ಮತ್ತೆ ಅದರದ್ದು ಒಂದು ಜಿಸ್ಟ್ ತರ ಏನಾದ್ರು ಹೇಳೋದಂತಂದ್ರೆ, ಕಲೆ ಸಂಸ್ಕಾರನ ಕೊಡತ್ತೆ. ಸೌಂದರ್ಯಾನುಭವಕ್ಕಾಗಿ ತಯಾರಾದ ಕಲೆ ಸೌಂದರ್ಯಯುತವಾಗಿದ್ರೆ ಅದು ಒಳ್ಳೆಯ ಕಲೆ ಆಗಿರುತ್ತೆ. ನಿಯಮಗಳ ಚೌಕಟ್ಟಿಗೆ ಒಳಪಟ್ಟ ಕಲೆಯನ್ನ ನೋಡುವುದು, ಅದನ್ನು ಆಸ್ವಾದಿಸುವುದು, ಅದು ಜೀವನಕ್ಕೊಂದು ಹೊಸ ನೋಟವನ್ನ ಕಟ್ಕೊಡತ್ತೆ. ಸಿನಿಮಾ ರಸಗ್ರಹಣದ ಮೊದಲ ಹೆಜ್ಜೆಯಾಗಿ ಸೌಂದರ್ಯ ಕಲೆ ವಿಮರ್ಶೆಯ ಬಗ್ಗೆ ಆ ಅಧ್ಯಾಯ ತಿಳಿಸಿತ್ತು. ಅದನ್ನ ಓದಿ ನಾವು ಕೇಳಿ ತಿಳ್ಕೊಂಡಿದ್ದೆವು. ಹಾಗೆ ಇವತ್ತಿನ ಅಧ್ಯಾಯ ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ. ಮೊದ್ಲೇ ಹೇಳಿದ್ದೆ, ಈ ಪುಸ್ತಕದ ವಿಶೇಷತೆ ಏನಂತಂದ್ರೆ ಪ್ರತಿಯೊಂದು ಅಧ್ಯಾಯಕ್ಕೂ ಒಂದು QR ಕೋಡ್ ಇದೆ. ಆ QR ಕೋಡ್ ಅನ್ನ ಸ್ಕ್ಯಾನ್ ಮಾಡ್ಕೊಂಡ್ರೆ ಆ ಅಧ್ಯಾಯದಲ್ಲಿ ಹೇಳಿರುವಂತಹ ವಿಷಯಗಳಿಗೆ ಪೂರಕವಾದ ಆಧಾರಗಳು, ಲಿಂಕ್ ಅಥವಾ ವಿಡಿಯೋ ಲಿಂಕ್ ಅಥವಾ ವಿಷಯಗಳೆಲ್ಲ ಗೂಗಲ್ ಡ್ರೈವ್ ಲಿಂಕ್ ಅಲ್ಲಿ ಸಿಗತ್ತೆ. ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಇದು ಕನ್ನಡದ ಬೈಗುಳ ಅಂತ ಹೇಳ್ಕೋಬಹುದೋ ಗೊತ್ತಿಲ್ಲ. ಇದು ತಿಥಿ ಚಿತ್ರದಲ್ಲೇನೋ ಬಂದಿತ್ತು ಅಂತ ಅಧ್ಯಾಯದಲ್ಲಿ ಹೇಳಲಾಗಿದೆ. ಇದನ್ನ ಟ್ರಾನ್ಸ್ಲೇಟ್ ಮಾಡೋದಿದ್ರೆ ಒಂಥರ ನಾವು ಕನ್ನಡದಲ್ಲಿ ಯಾವ ಅರ್ಥದಲ್ಲಿ ಅದನ್ನ ಹೇಳಕ್ಕೆ ಹೇಳಿರ್ತಾರೋ ಅದು ನಮ್ಗೆ ಆ ರೀತಿ ರೀಚ್ ಆಗಿರಲ್ಲ. ಕನ್ನಡ ಗೊತ್ತಿಲ್ದಿರೋರಿಗೆ ಅದು ಆತರ ರೀಚ್ ಆಗಿರೋದಿಲ್ಲ. ಅದೊಂಥರ ಯೂಸ್ಲೆಸ್ ವರ್ಡ್ ಅಂದ್ರೆ ಹೇಳೋದು ಅಂತ ಅಷ್ಟೇ ಅರ್ಥ ಆಗ್ಬಿಡತ್ತೆ. ಹಾಗೆ ಒಂದು ದೃಶ್ಯದಲ್ಲಿ ಒಂದು ಪ್ರಾದೇಶಿಕ ಸಾಂಸ್ಕೃತಿಕ ವಿವರವನ್ನ ಬಳಸ್ಕೊಂಡು ಒಂದು ನಿರ್ಮಾಣವಾಗಿರೋ ದೃಶ್ಯ ಅಲ್ಲಿ ಸಾಂಸ್ಕೃತಿಕ ನಿಲವನ್ನ ನಿರ್ಧಾರ ಮಾಡುತ್ತೆ. ಅದಕ್ಕೆ ಬೇಕಾದಂತ ಉದಾಹರಣೆಗಳು ಸಾಕಷ್ಟಿವೆ, ಅದನ್ನ ಅಧ್ಯಾಯದಲ್ಲೂ ಹೇಳಿದ್ದಾರೆ. ಹಾಲಿವುಡ್ ಚಿತ್ರನ ನಾವು ಕನ್ನಡಿಗರೆಲ್ಲ ನೋಡುವ ಪರಿ ಇರ್ಬೋದು. ಹಾಗೆ ಈಗ ಸದ್ಯದ ಬೆಳವಣಿಗೆ ಅಂತಂದ್ರೆ ಕೊರಿಯನ್ ವೆಬ್ ಸೀರೀಸ್ ನೋಡೋದಿರ್ಬೋದು. ಅಂದ್ರೆ ನಾವು ಅಲ್ಲಿ ಅದನ್ನೆಲ್ಲ ನೋಡ್ಕೊಂಡು ಹೋಗ್ಬಿಡ್ತೇವೆ. ಅಲ್ಲಿಯ ದೃಶ್ಯ ಸೌಂದರ್ಯಕ್ಕಿರ್ಬೋದು, ಅವರು ಬಳಸುವಂತ ವಸ್ತುಗಳಿರ್ಬೋದು ಅಥವಾ ಆತರದಕ್ಕೆಲ್ಲ. ಅಂದ್ರೆ ಅಲ್ಲಿನ ಸಾಂಸ್ಕೃತಿಕ ಅಂಶಗಳ ದೃಶ್ಯಗಳು ನಮ್ಮ ಮೇಲೆ ತುಂಬಾ ಪರಿಣಾಮವನ್ನ ಬೀರುತ್ತವೆ. ಅದು ನಮ್ಗೆ ಅರಿವಿಲ್ದೆ ಅದು ನಾವು ಅದನ್ನ ನಮ್ ನೆನಪಲ್ಲಿ ಇಟ್ಕೊಂಡ್ಬಿಟ್ಟಿರ್ತೇವೆ. ಇಂತಹ ಸಿನಿಮಾ ಮಾಧ್ಯಮದ ಲಕ್ಷಣದಿಂದ ಒದಗುವ ಸಾಂಸ್ಕೃತಿಕ ಅಧ್ಯಯನದ ಸಾಧ್ಯತೆ, ಬರುವ ಸಾಂಸ್ಕೃತಿಕ ವಿವರಗಳು, ಮಹತ್ವ, ಈ ಸ್ವಭಾವದ ಬಳಕೆಯ ಸಾಧ್ಯತೆ, ಅವಕಾಶ ಮತ್ತು ಪರಿಣಾಮವನ್ನ ಸ್ಥೂಲವಾಗಿ ಈ ಅಧ್ಯಾಯದಲ್ಲಿ ದಾಖಲಿಸಿದ್ದಾರೆ. ಹಾಗಾಗಿ ಮುಂದೆ ಲೇಖಕರ ಜೊತೆ ಸಂವಹನ ನಡೆಸಿಕೊಂಡು ಇದನ್ನ ಈ ವಿಷಯದನ್ನ ಇನ್ನೂ ಆಳವಾಗಿ ತಿಳಿಯೋಣ. ಅರುಣ್ ಭರದ್ವಾಜ್, ಸ್ಟೇಜ್ ಇಸ್ ಯುವರ್ಸ್. ಕೇಳಿಸ್ತಾ ಇದೆಯಲ್ಲ? ನೀವ್ ಮಾತಾಡೋದು ಕೇಳಿಸ್ತಾ ಇದೆ. ಇದು ಅಗೇನ್ ಲಾಸ್ಟ್ ಸೆಷನ್ ತರನೇ ನಾನೊಂದು ಸುಮ್ನೆ ಇದು ಬರ್ದಿದ್ದು ಏನು ಅಂತ ಒಂದು ಜಿಸ್ಟ್ ಹೇಳ್ಬಿಡ್ತೀನಿ. ಆಮೇಲೆ ಯಾರ್ಯಾರು ಓದಿರೋರೇ ಇರೋದ್ರಿಂದ ನಿಮ್ದೇನ್ ಪ್ರಶ್ನೆ ಇದೆ ಅಥವಾ ನೀವೇನಾದ್ರು ಹೇಳೋದಿದ್ರು ಹೇಳ್ಬೋದು. ಯೂಶಲಿ ನಮ್ಮಲ್ಲಿ ಸಿನಿಮಾ ಡಿಸ್ಕಷನ್ ಆಗುವಾಗ, ಯಾವುದೇ ಸೆಮಿನಾರ್ ಏನೇ ಆಗುವಾಗ್ಲೂ ಆ ಸಿನಿಮಾದ ಕಂಟೆಂಟ್ ಇಟ್ಕೊಂಡು, ಈಗ ಫಾರಿನ್ ಲ್ಯಾಂಗ್ವೇಜ್ ಮೂವೀಸ್ ನೋಡ್ತಾರೆ,
ಫಾರಿನ್ ಅಥವಾ ಬೇರೆ ಭಾರತದ್ದೇ ಬೇರೆ ಭಾಷೆಯ ಸಿನಿಮಾ ನೋಡ್ತಾರೆ ಅಥವಾ ಕನ್ನಡದ್ದೇ ಸಿನಿಮಾ ನೋಡ್ತಾ ಇದ್ರು ಅಲ್ಲಿ ಚರ್ಚೆ ಮಾಡುವಾಗ ಆ ಕಥೆ ಅಥವಾ ಆ ಸಬ್ಜೆಕ್ಟ್ ನ ಇಟ್ಕೋತಾರೆ ಸಾಮಾನ್ಯ. ಯೂಶಲಿ ನಾವು ಮೊದ್ಲೆಲ್ಲ ಈ ಡಿಸ್ಕಷನ್ಸ್ ಹೋಗ್ತಾ ಇದ್ದಾಗ ಇರಾನಿಯನ್ ಮೂವೀಸ್ ಎಲ್ಲ ತುಂಬಾ ಡಿಸ್ಕಸ್ ಮಾಡ್ತಾ ಇದ್ರು. ಆ ಮೂವೀಸ್ ಅದೇನಂದ್ರೆ ಯಾವ್ದೋ ಒಂದು ಮನುಷ್ಯ ಸಂಬಂಧದ ಒಂದು ಸೂಕ್ಷ್ಮವಾದ ಎಳೆ ಮೇಲೆ ಸಿನಿಮಾ ನಿಂತಿರುತ್ತೆ. ಇವ್ರು ಏನ್ ಮಾಡ್ತಾರ, ಸಿನಿಮಾನ್ ಫುಲ್ ಬೈಪಾಸ್ ಮಾಡ್ಬಿಟ್ಟು ಸೀದಾ ಸಬ್ಜೆಕ್ಟಿಗೆ ಹೋಗ್ಬಿಡ್ತಾರೆ. ಅಲ್ಲಿ ಅಣ್ಣ ತಂಗಿಯ ಸಂಬಂಧ ಅಂತನೋ ಅಥವಾ ಯಾವ್ದೋ ಮಗು ಹೆಂಗ್ ಕಷ್ಟ ಪಡ್ತಾ ಇದೆ ಅಂತ. ಅಲ್ಲಿ ಸಮಸ್ಯೆ ಏನಾಗುತ್ತೆ, ಇದು ಎಲ್ಲಾ ಸಿನಿಮಾ ಚರ್ಚೆಲ್ಲೂ ಇದೊಂದು ಪ್ರಾಬ್ಲಮ್ ಏನಿದೆ ಅಂದ್ರೆ ಇಡೀ ಸಿನಿಮಾ ಮಾಧ್ಯಮನ ಬೈಪಾಸ್ ಮಾಡಿ ಸೀದಾ ಸಬ್ಜೆಕ್ಟಿಗೆ ಹೋಗೋದು. ಅಲ್ಲಿ ಯಾವ್ದು ಈಗ ಒಂದು ಹೆಣ್ಣಿನ ಶೋಷಣೆ ಅಂತ ತೋರಿಸ್ತಾ ಇದ್ರೆ ಆ ಸಿನಿಮಾ ಡಿಸ್ಕಷನ್ ಹೆಣ್ಣಿನ ಶೋಷಣೆ ಬಗ್ಗೆ ಇರುತ್ತೆ. ಅದು ತಪ್ಪಲ್ಲ, ಅದು ಆ ಸಬ್ಜೆಕ್ಟ್ ಡಿಸ್ಕಷನ್ ಮಾಡೋದು ತಪ್ಪಲ್ಲ. ಬಟ್ ಸಿನಿಮಾ ನಮಗೆ ಪ್ರೊವೈಡ್ ಮಾಡೋ ಕಂಟೆಂಟ್ ಅದು ಬರೀ ಸಬ್ಜೆಕ್ಟ್ ಆಗಿರೋದಿಲ್ಲ. ಬೇರೆ ಯಾವುದೇ ಕಲೆಗೆ ಇಲ್ದೇ ಇರೋ ಒಂದ್ ಶಕ್ತಿ ಸಿನಿಮಾಗೆ ಏನಿದೆ ಅಂದ್ರೆ, ಸಿನಿಮಾ ಅಂತಲ್ಲ ಕ್ಯಾಮ್ರಾಗಿರೋ ಒಂದ್ ಶಕ್ತಿ ಏನಂದ್ರೆ, ನಿಮಗ್ ಬೇಕಿರ್ಲಿ ಬಿಡ್ಲಿ ನೀವು ಒಂದ್ ಫ್ರೇಮ್ ನ ಸೆಟ್ ಮಾಡಿದ ತಕ್ಷಣ ಆ ಫ್ರೇಮ್ ಒಳಗಡೆ ತುಂಬಾ ವಿಷಯ, ಈಗ ನಾನು ಇಲ್ಲಿ ಕೂತಿದ್ದೀನಿ, ಇಲ್ಲಿ ನನ್ ಕ್ಯಾಮ್ರಾ ಆನ್ ಇದೆ ಅಂದ್ರೆ ನಿಮಗೆ ಹಿಂದೆ ವಾಟರ್ ಫಿಲ್ಟರ್ ಎಲ್ಲ ಕಾಣ್ತಾ ಇದೆ. ಈಗ ನಮ್ಮ ಈ ಸೆಷನ್ಗೆ ಅದೇನ್ ಬೇಕಾಗಿಲ್ಲ, ಬಟ್ ಅದು ನನಗ್ ಬೇಕೋ ಬೇಡವೋ ಅದಲ್ಲಿ ಕಾಣ್ತಾ ಇದೆ. ಈ ತರ ಒಂದು ಸಿನಿಮಾಗಳು ಶೂಟ್ ಮಾಡುವಾಗ ಆ ಡೈರೆಕ್ಟರ್ ಕಾನ್ಶಿಯಸ್ ಆಗಿ ಏನೇನ್ ಸೆಲೆಕ್ಟ್ ಮಾಡ್ತಾನೆ ಅದು ಇದ್ದೇ ಇರುತ್ತೆ. ಯಾವುದೇ ಡೈರೆಕ್ಟರ್ ಆಗ್ಲಿ ಕಲಾವಿದಂಗಾಗ್ಲಿ ಕಾನ್ಶಿಯಸ್ ಆಗಿ ಡಿಸೈಡ್ ಮಾಡಕ್ ಆಗದೆ ಇರೋ ನೂರಾರು ಫ್ಯಾಕ್ಟರ್ಸ್ ಒಂದ್ ಫ್ರೇಮ್ ಅಲ್ಲಿ ಅದಾಗೆ ಬಂದಿರುತ್ತೆ. ಅದನ್ನ ಯಾರು ಕಂಟ್ರೋಲ್ ಮಾಡಕ್ ಆಗಲ್ಲ. ಅಂದ್ರೆ ಅವ್ನ್ ಸುಮ್ನೆ ಯಾವ್ದೋ ಒಂದ್ ಮಾರ್ಕೆಟ್ ಅಲ್ಲಿ ಇಬ್ರು ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಂತ ಹಿಂಗ್ ಕ್ಯಾಮ್ರಾ ಇಟ್ಟ ತಕ್ಷಣ ಇಡೀ ಮಾರ್ಕೆಟ್ ಕಾಣ್ತಾ ಇದೆ. ಆ ಮಾರ್ಕೆಟ್ ಅಲ್ಲಿ ಏನೇನೋ ನಡೀತಾ ಇರುತ್ತೆ, ನದಿ ಇರ್ಬೋದು ಅಥವಾ ಏನೋ ಬೆಟ್ಟ ಗುಡ್ಡ ಸುತ್ತ ನಿಂತಿದ್ರೆ ಅಲ್ಲಿ ಏನೇನೋ ಹೂವು ಅವ್ನು ಡೈರೆಕ್ಟ್ ಬೇಡದಲ್ಲೇ ಇರುವ, ಅಂದ್ರೆ ಅವನು ಆಯ್ಕೆ ಮಾಡದೇ ಇರುವ ಹೂವು ಹಣ್ಣು ಎಲ್ಲ ಅಲ್ಲಿ ಕಾಣ್ತಾ ಇರುತ್ತೆ. ಈಗ ನಾವು ಸುಮ್ನೆ ಎಲ್ಲೋ ಒಂದ್ ಕಡೆ ಯಾರೋ ಇಬ್ರು ನಿಂತು ಮಾತಾಡ್ತಿದ್ದಾರೆ ಅನ್ನೋ ಸಿನಿಮಾನ್ ಶೂಟ್ ಮಾಡಿದಾಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾವ್ದೋ ಒಂದು ಪ್ರದೇಶಕ್ಕೆ ಸೇರಿದ ಪರ್ಟಿಕ್ಯುಲರ್ ಮರ ಕಾಣಿಸ್ತಾ ಇದ್ರೆ, ಸೇಬು ಏನಾದ್ರು ಕಾಣಿಸ್ತಿದ್ರೆ ಮೋಸ್ಟ್ಲಿ ಇದು ಆ ರೀಜನ್ ಅಲ್ಲಿ ತೆಗ್ದಿದ್ದಾರೆ ಅನ್ನೋದು ಆ ಡೈರೆಕ್ಟರ್ ಉದ್ದೇಶ ಇಲ್ದೇನೆ ಅಂತ ಬರ್ತಿರುತ್ತೆ. ಇದು ಫ್ರೇಮಿಗೆ ಇರೋ ಶಕ್ತಿ. ಇದು ಬೇರೆ ಯಾವುದೇ ಇನ್ಯಾವ ಕಲೆ ಸಿನಿಮಾದ ಒಳಗಡೆನು ಇದು ಆನಿಮೇಷನ್ ಈ ಶಕ್ತಿ ಇಲ್ಲ. ನೀವು ಆನಿಮೇಷನ್ ಅಲ್ಲೂ ಏನೇನ್ ಡೀಟೇಲ್ ಬೇಕು ನೀವೇ ಬರೀಬೇಕು, ಅಲ್ಲೇನೋ ಅದಾಗೆ ಬರೋದಿಲ್ಲ. ಬಟ್ ನೀವು ಸುಮ್ನೆ ನೀವೆಲ್ಲೋ ಜಾತ್ರೆ ಹೋದಾಗ ಒಂದ್ ಸೆಲ್ಫಿ ತೆಕ್ಕೊಳಕ್ ಹಿಂಗೆ ಫ್ರೇಮ್ ಇಟ್ಕೊಂಡ ತಕ್ಷಣ ನಿಮಗ್ ಬೇಡದೆ ಇರೋ ನೂರಾರು ಡೀಟೇಲ್ಸ್ ಅಲ್ಲಿ ಅದಾಗೆ ಬಂದ್ಬಿಡುತ್ತೆ. ಆಮೇಲೆ ನೀವು ಅದನ್ನ ಬೇಕಾದ್ರೆ ಎಡಿಟ್ ಮಾಡ್ಬೋದು, ಬೇಡದಿದ್ರೆ ಇಟ್ಕೋಬಹುದು. ಸೊ ನಮ್ಮಲ್ಲಿ ಯಾರ್ಯಾರು ಸಿನಿಮಾ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಅವರು ಸಿನಿಮಾ ಪ್ರೊವೈಡ್ ಮಾಡ್ತಿರೋ ಎಷ್ಟು ಅಂಶನ್ ಬಿಟ್ಬಿಟ್ಟು ಸೀದಾ ಸಬ್ಜೆಕ್ಟಿಗೆ ಹೋಗ್ತಾರೆ. ಅಲ್ಲಿ ಯಾರೋ ಇಬ್ರು ನಿಂತು ಮಾತಾಡ್ತಾರೆ ಅಂದ್ರೆ ಅವ್ರು ಏನ್ ಮಾತಾಡ್ತಿದ್ದಾರೆ, ಅವ್ರ ಸಾಮಾಜಿಕ ಸ್ಥಿತಿಗತಿ ಏನು ಅಥವಾ ಕತೆ ಏನ್ ನಡೀತಾ ಇದೆ ಅಲ್ಲಿ ಅವ್ರೇನ್, ಈ ತರ ಚರ್ಚೆಗೆ ಹೋಗ್ಬಿಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ಆ ಸಿನಿಮಾ ಚರ್ಚೆ ತುಂಬಾ ನ್ಯಾರೋ ಆಗುತ್ತೆ. ಅಂದ್ರೆ ಅದು ನ್ಯಾರೋ ಅನ್ನಕ್ಕಿಂತ ಅದು ಅಂದ್ರೆ ಅದನ್ನ ಆ ಚರ್ಚೆ ಮಾಡದೇ ಇದ್ರು ಓಕೆ, ಅದು ಅಷ್ಟು ಒಂದು ಸಂಕುಚಿತ ಆಗ್ಬಿಡುತ್ತೆ. ಹೆಂಗಿದ್ರು ಆ ಸಬ್ಜೆಕ್ಟ್ ಅವ್ನು ಹೇಳ್ತಾನೆ ಇದ್ದಾನೆ, ನೀವು ಮತ್ತೆ ಅದನ್ನ ಇನ್ನೇನ್ ಚರ್ಚೆ ಮಾಡೋದಿದೆ. ಇಲ್ಲ ಅಂದ್ರೆ ಸಿನಿಮಾನ್ ಬಿಟ್ಬಿಟ್ಟು ಆ ಸಬ್ಜೆಕ್ಟಿನ ಸುತ್ತಮುತ್ತ ಚರ್ಚೆ, ಯಾವ್ದೋ ಹೆಣ್ಣಿನ ಶೋಷಣೆ ಅಂತ ಸಿನಿಮಾ ಮಾಡಿದ್ರೆ ನೀವು ಆ ಸಬ್ಜೆಕ್ಟ್ ನೇ ಸೀದಾ ತಗೊಂಡ್ರೆ ನಿಮಗ್ ಬೇಕು ಹೆಣ್ಣಿನ ಶೋಷಣೆ ಬಗ್ಗೆ ನಿಮಗೆ ಏನೇನ್ ಗೊತ್ತು ಅದನ್ನ ಚರ್ಚೆ ಮಾಡ್ತಾ ಹೋಗ್ಬೋದು. ಅವಾಗ ಸಿನಿಮಾ ಅನ್ನೋದು ಸೈಡಿಗೆ ಹೋಗ್ಬಿಡುತ್ತೆ. ಸೊ ನಾನು ಹೇಳಿ ಈ ಚಾಪ್ಟರ್ ಉದ್ದೇಶ ಏನಂದ್ರೆ, ಒಂದು ಸಿನಿಮಾದ ಫ್ರೇಮ್ ನಲ್ಲಿ ನಿಮಗೆ ಏನೇನೋ ಡೈರೆಕ್ಟರ್ ಬೇಕಾಗಿದ್ರು ಕೊಡ್ಬೋದು, ಅವನ ಕಾನ್ಶಿಯಸ್ ಅನ್ನ ಮೀರಿ ಕೂಡ ಒಂದ್ ಫ್ರೇಮ್ ಅಲ್ಲಿ ಏನೇನ್ ಬರುತ್ತೆ ಅನ್ನೋದು. ಅದಕ್ಕೆ ನಾನು ಫಸ್ಟ್ ತಗೊಂಡಿರೋದೇನಂದ್ರೆ ಸಬ್ ಟೈಟಲ್ ಯಾಕೆ ತಗೊಂಡಿದ್ದೀನಿ ಅಂದ್ರೆ, ಯೂಶಲಿ ನಾವು ಬೇರೆ ಭಾಷೆ ಸಿನಿಮಾ ನೋಡುವಾಗ ಫಸ್ಟ್ ನಮಗೆ ಅಟ ಬರೋದು ಮಾತು ಅರ್ಥ ಆಗ್ತಾ ಇಲ್ಲ ಅಂತ. ಯಾವ್ದು ಈಗ ನನಗೆ ತಮಿಳ್ ಬರಲ್ಲ ಅಂದ್ರೆ ತಮಿಳ್ ಸಿನಿಮಾದಲ್ಲಿ ಮಾತು ಅರ್ಥ ಆಗಲ್ಲ. ಸೊ ಏನ್ ಮಾಡ್ತೀವಿ, ಸಬ್ ಟೈಟಲ್ ನೋಡ್ತೀವಿ. ಆ ಸಬ್ ಟೈಟಲ್ಸ್ ಏನಿರುತ್ತೆ ಅಂದ್ರೆ ಅವ್ರಲ್ಲಿ ಏನ್ ಮಾತಾಡ್ತಿರ್ತಾರೋ ಅದ್ರ ಜಿಸ್ಟ್ ಇರುತ್ತೆ ಅಷ್ಟೇ. ಈಗ ನಾನು ಇದ್ರಲ್ಲಿ ತಿಥಿ ಸಿನಿಮಾದ ಈ ಚಾಪ್ಟರ್ ಹೆಡ್ಡಿಂಗ್ ಕೂಡ ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆ ಅಂದ್ರೆ, ಅವನು ತಿಥಿ ಸಿನಿಮಾದಲ್ಲಿ ಅಲ್ಲಿ ಸರ್ಕಲ್ ಅಲ್ಲಿ ಕೂತ್ಕೊಂಡು ಎಲ್ಲಾರ್ಗು ಏನಾನ ಸುಮ್ನೆ ಬೈಕೊಂಡು ಕೂತಿರ್ತಾನೆ. ಅಲ್ಲಿ ಯಾರೋ ಒಬ್ಬ ಬರ್ತಾನೆ, ಅವನಿಗೆ ಏನೋ ನಿನಗೆ ಹೆಂಡತಿ ಬಿಟ್ಟೋಗ್ಬಿಟ್ಲ, ಏನ್ ಮಾಡ್ತಿದ್ಯಾ, ಮನೆ ಮನೆ ಮುದ್ದೆ ಮಾರಿಗುಡಿ ನಿದ್ದೆನ ಅಂತ ಅಂತಾನೆ. ಇದು ಆ ಪ್ರದೇಶದ ಗಾದೆ. ಬಟ್ ನೀವು ಆ ಸಿನಿಮಾನ ಈಗಲೂ ಯೂಟ್ಯೂಬ್ ಅಲ್ಲಿ ಇದೆ ನೋಡಿ, ಅದರಲ್ಲಿ ಸಬ್ ಟೈಟಲ್ ಏನ್ ಬರುತ್ತೆ ಅಂದ್ರೆ ಇವರ ಯೂಸ್ಲೆಸ್ ಬಮ್ ಅಂತ ಬರುತ್ತೆ. ಈಗ ಯೂಸ್ಲೆಸ್ ಬಮ್ ಅಂದ್ರೆ ಏನಾಗುತ್ತೆ ಅಂದ್ರೆ ಆ ಜಿಸ್ಟ್ ಅರ್ಥ ಆಯ್ತು ನಿಮಗೆ ಸೀನ್ದು, ಬಟ್ ಆ ಕಲ್ಚರಲಿ ಸ್ಪೆಸಿಫಿಕ್ ಮಾತಿದೆಯಲ್ಲ ಅದು ಕೊಡ್ತಾ ಇರೋ ರಿಚ್ನೆಸ್ ಅಲ್ಲಿ
ಡಿಡಕ್ಟ್ ಆಗಿ ಹೋಗುತ್ತೆ. ಸೊ ನಾವು ಯಾರೇ ಸಿನಿಮಾದ ಆಸಕ್ತಿ ಇದ್ರೆ ಅಥವಾ ಕಲ್ಚರಲ್ ಸ್ಟಡಿ ಆಸಕ್ತಿ ಇದ್ರೆ ನೀವು ಯಾವುದೇ ದೇಶದ ಸಿನಿಮಾ ನೋಡಿ, ಅಲ್ಲಿ ನಿಮಗೆ ಬರೀ ಮಾತು ಅಥವಾ ಸಬ್ಜೆಕ್ಟ್ ನ ಮೀರಿ ನೂರಾರು ವಿಷಯಗಳು ಬರ್ತಾ ಇರುತ್ತೆ. ಆ ನೂರಾರು ವಿಷಯಗಳನ್ನ ಉಪಯೋಗಿಸ್ಕೊಂಡೇ ನರೇಟಿವ್ ಬಿಲ್ಡ್ ಮಾಡೋದು. ಇವತ್ತು ಹಾಲಿವುಡ್ ಸಿನಿಮಾಗಳು, ಹಾಲಿವುಡ್ ಒಂದೇ ಜಗತ್ತಲ್ಲಿ ಎಲ್ಲಾ ಕಡೆ ರಿಲೀಸ್ ಆಗಿ ಇಂಗ್ಲಿಷ್ ಆಡಿಯನ್ಸ್ ಅಲ್ಲದೆ ಇರೋರು ನೋಡಿ ಹಿಟ್ ಆಗೋದು. ಈಗ ಇಂಡಿಯನ್ ಸಿನಿಮಾನು ಅಮೆರಿಕಾದಲ್ಲಿ ರಿಲೀಸ್ ಆಗುತ್ತೆ, ಬಟ್ ಅಲ್ಲಿ ನೋಡೋರೆಲ್ಲ ಇಂಡಿಯನ್ ಡಯಾಸ್ಪೋರಾ ಅಷ್ಟೇ. ಇಲ್ಲಿಂದ ಯಾರು ಹೋಗಿರ್ತಾರೆ ಅವ್ರು ನೋಡ್ತಾರೆ, ಒಂದು 1-2% ಅಷ್ಟೇ ಬೇರೆಯವ್ರು ನೋಡ್ತಾರೆ, ಇನ್ನೆಲ್ಲರೂ ಇಂಡಿಯನ್ ಆಡಿಯನ್ಸ್ ಇರ್ತಾರೆ. ಬಟ್ ಹಾಲಿವುಡ್ ಸಿನಿಮಾನ ಇಂಡಿಯಾದಲ್ಲಿ ನಾವು ನೋಡ್ತೀವಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಆ ತರ ನೋಡ್ತಾ 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 ಅಲ್ಲಿಯ ಕಲ್ಚರಲ್ ಡೀಟೇಲ್ಸ್ ನಮಗೆ ಹತ್ರ ಆಗ್ತಾ ಹೋಗುತ್ತೆ. ಆಗ ನಮ್ಮ ಕಲ್ಚರಲ್ ರೆಫರೆನ್ಸ್, ಈಗ ನಮ್ಮ ಏಜ್ಗಿನ್ನ ಈಗ ನಾನು ನೋಡ್ತಿರೋ ಈಗ ಒಂದು 10-15 ವರ್ಷದ ಮಕ್ಕಳಿಗೆ ಅವ್ರು ಎಷ್ಟು ಅನಿಮೇಷನ್ ಇಂಗ್ಲಿಷ್ ಸಿನಿಮಾ ನೋಡಿದ್ದಾರೆ ಅಂದ್ರೆ ಆ ಕಲ್ಚರಲ್ ರೆಫರೆನ್ಸ್ ಅವ್ರಿಗೆ ಸ್ವಂತ ಅಂತ ಅನ್ಸಕ್ ಶುರು ಆಗಿದೆ. ನೀವು ಅನಿಮೇಷನ್ ಸಿನಿಮಾ ನೋಡೋ ಮಕ್ಕಳು ನಿಮ್ ಮನೆಗಳಲ್ಲಿ ಇದ್ರೆ ಅವರು ಫ್ರೋಸನ್ ಅಥವಾ ಇನ್ಸೈಡ್ ಔಟ್ ಯಾವುದೇ ಸಿನಿಮಾ ನೋಡಿದ್ರು ನಮಗ್ ಹೆಂಗೆ ರಾಮಾಯಣ ಮಹಾಭಾರತ ಹತ್ರ ಅಷ್ಟೇ ಹತ್ರ ಆಗ್ಬಿಟ್ಟಿದೆ ಅದು ಅವರಿಗೆ. ಈ ಅಂಶನ ನಾನು ಅಲ್ಲಿ ಈ ಚಾಪ್ಟರ್ ಸುಮಾರು ವಿಷಯ ಡಿಸ್ಕಸ್ ಆಗಿದೆ, ನೀವು ಓದಿರೋರು ಇದೀರಾ ಅನ್ಕೊಂಡು ನಾನು ಫುಲ್ ಹೇಳ್ತಾ ಇಲ್ಲ. ಕಲ್ಚರಲ್ ಇಂಪ್ಯಾಕ್ಟ್ ಆಗೋದು ಸಿನಿಮಾದ ಸಬ್ಜೆಕ್ಟ್ ನ ಮೀರಿ ಸಿನಿಮಾ ಇನ್ನೇನೇನನ್ನು ಪ್ರೊವೈಡ್ ಮಾಡಕ್ ಕೇಪಬಲ್ ಇದೆ ಅಷ್ಟನ್ನು ತಗೊಂಡು ಕಲ್ಚರಲ್ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಮತ್ತೆ ಆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಿರೋ ಇಂಡಸ್ಟ್ರಿಗಳು ಅದನ್ನ ಉಪಯೋಗಿಸ್ಕೊಂಡು ಅವ್ರ ಪ್ರೊಪಗಂಡನ ಇದ್ ಮಾಡ್ತಾರೆ. ಹಾಲಿವುಡ್ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅದಕ್ಕೆ ನಾನು ಒಂದು ಉದಾಹರಣೆ ಕೊಟ್ಟಿರೋದು, ಓಪನ್ ಹೈಮರ್ ಸಿನಿಮಾ ಇಂಡಿಯಾದಲ್ಲಿ 150 ಕೋಟಿ ಗಳಿಸ್ತು. ಅವಾಗ ಇಂಡಿಯಾದ ಆ ವಾರದಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ಸಿನಿಮಾ ಅದು. ಆ ಓಪನ್ ಹೈಮರ್ ನೀವು ನೋಡಿದ್ರೆ ತುಂಬಾ ಸೀರಿಯಸ್ ಸಬ್ಜೆಕ್ಟ್, ಬರೀ ಮಾತು, ಸುಮ್ನೆ ಅಂದ್ರೆ ನೀವು ಒಂಥರ ಗಮನ ಆ ಕಡೆ ಈ ಕಡೆ ಇಟ್ಕೊಂಡು ನೋಡಕ್ ಹೋಗಲ್ಲ, ಬಹಳ ಕಾನ್ಸಂಟ್ರೇಟ್ ಮಾಡಿ ನೋಡ್ಬೇಕು ಅಂತ ಸಿನಿಮಾ. ಅದ್ ಹೆಂಗೆ ಇಂಡಿಯಾದಲ್ಲಿ ಅಷ್ಟೊಂದು ಹಿಟ್ ಆಯ್ತು ಅಂದ್ರೆ ನಮಗೆ ಹಾಲಿವುಡ್ಡಿನ ಆ ವಾತಾವರಣ ಇಂಡಿಯನ್ ಅಂತ ಅನ್ಸದೇ ಇದ್ರು ಅದೊಂಥರ ಹೊರಗಡೆದು ಅಂತ ಅನ್ಸಲ್ಲ. ಯಾಕೆಂದ್ರೆ ಆ ವೆಸ್ಟರ್ನ್ ಕಲ್ಚರ್ನ ನಾವು ಒಂಥರ ಅರ್ಧಂಬರ್ಧ ನಾವು ವೆಸ್ಟರ್ನರ್ಸ್ ಆಗಿರೋದ್ರಿಂದ, ಮತ್ತೆ ಬಿಕಾಸ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಒಬ್ಬ ಅಮೆರಿಕನ್ ಯೂಸ್ ಮಾಡುವ ದಿನ ಬಳಕೆ ವಸ್ತುಗಳು ನಾವು ಮಾಡೋದು ಏನು ವ್ಯತ್ಯಾಸ ಇಲ್ಲ. ಸೊ ಅಲ್ಲೊಂದು ವಾಷಿಂಗ್ ಮಿಷಿನ್ ಇದ್ರೆ ನಮಗೇನು ಅದು ಕಲ್ಚರಲಿ ಡಿಫ್ರೆಂಟ್ ಅಂತ ಅನ್ಸಲ್ಲ. ಆದ್ರೆ ಕನ್ನಡ ಸಿನಿಮಾದಲ್ಲಿ ಒಂದು ಮಜ್ಜಿಗೆ ಕಡಿಯೋ ಕೋಲ್ ಇದ್ರೆ ಅದಕ್ಕೂ ಅಮೆರಿಕನ್ ಮಜ್ಜಿಗೆ ಕಡಿಯೋ ಅದೊಂದು ಈ ತರ ಹಿಂಗಿಂಗ್ ಅನ್ನೋದು ಬರುತ್ತೆ. ಅದೆರಡಕ್ಕೂ ತುಂಬಾ ಕಲ್ಚರಲ್ ಡಿಫ್ರೆನ್ಸ್ ಇದೆ. ಆಮೇಲೆ ವೆಸ್ಟರ್ನ್ ಸಿನಿಮಾಗಳಲ್ಲಿ ಒಂದು ಮಜ್ಜಿಗೆ ಕಡಿಯೋದು ತೋರಿಸ್ತಾ ಅದ್ ಮೇಲಿಂದ ಹಿಂಗ್ ಹೊಡಿತಾ ಇರ್ತಾರೆ ಅದಕ್ಕೆ. ಬಟ್ ಕನ್ನಡ ಸಿನಿಮಾದಲ್ಲಿ ತೋರಿಸಿದ್ರೆ ಅದನ್ನ ಈ ತರ ಕಡಿಯೋ ಅಂತ ಕೋಲ್ ತೋರಿಸ್ಬೇಕು, ಅಲ್ಲಿ ಕಲ್ಚರಲ್ ಡಿಫ್ರೆನ್ಸ್ ಬರುತ್ತೆ. ಬಟ್ ಕನ್ನಡ ಸಿನಿಮಾ ಆಗ್ಲಿ ಇಂಗ್ಲಿಷ್ ಸಿನಿಮಾ ಆಗ್ಲಿ ಮಿಕ್ಸಿನಲ್ಲಿ ಏನಾದ್ರು ಮಜ್ಜಿಗೆ ಕಡಿತಾ ಇದ್ರೆ ಮಿಕ್ಸಿಲ್ ಕಲ್ಚರಲ್ ಡಿಫ್ರೆನ್ಸ್ ಇಲ್ಲ. ಸೊ ಇದು ಅಂದ್ರೆ ನಾನು ಏನ್ ಹೇಳ್ತಿರೋದಂದ್ರೆ ಆ ಸಿನಿಮಾದಲ್ಲಿ ನಿಮಗೆ ಕಾಣೋ ವಸ್ತುಗಳಲ್ಲಿ ಕಲ್ಚರಲ್ ಡಿಫ್ರೆನ್ಸ್ ಗೊತ್ತಾಗೋದು ಸೂಕ್ಷ್ಮಗಳನ್ನ ನೋಡ್ತಾ ಹೋದಾಗ ಮಾತ್ರ. ಮತ್ತೊಂದು ಈ ಕಣ್ಣಿಗೆ ಕಾಣೋ ಡಿಫ್ರೆನ್ಸ್ ಒಂದಾದ್ರೆ ಇನ್ನೊಂದು ಅವರ ಆಟಿಟ್ಯೂಡ್ ಅಲ್ಲಿ ಒಂದು ನೀವು ಅಮೆರಿಕನ್ ಸಿನಿಮಾ ನೋಡ್ತಿದ್ರೆ ಅಲ್ಲಿ ಕ್ಯಾರೆಕ್ಟರ್ಸ್ ಹೆಂಗ್ ಆಟಿಟ್ಯೂಡ್ ಹೆಂಗಿರುತ್ತೆ, ಅವ್ರ ಅಪ್ಪ ಅಮ್ಮನ ಜೊತೆ ಹೆಂಗ್ ಮಾತಾಡ್ತಾರೆ, ಅವರು ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂರೋದು. ಯಾವಾಗ ನೀವು ಕನ್ನಡ ಸಿನಿಮಾ ನೋಡ್ತಾ ಇದ್ರೆ 100 ಕನ್ನಡ ಸಿನಿಮಾ ನೋಡಿದ್ರೆ ನಿಮಗೆ ಸುಮಾರಾಗಿ ಇಂಡಿಯನ್ ಬಿಹೇವಿಯರ್ ಏನು ಅಂತ ಗೊತ್ತಾಗುತ್ತೆ. ಯಾರೋ ದೊಡ್ಡವರಿದ್ದಾಗ ಕಾಲ್ ಮೇಲೆ ಕಾಲ್ ಹಾಕೊಂಡ್ರೆ ಕಾಲ್ ತೆಗಿಯೋ ಅಂತ ಸೀನ್ ಇರುತ್ತೆ, ಅಥವಾ ಚಪ್ಪಲಿ ಹೊರಗ್ ಬಿಟ್ಟು ಬರೋದು, ಅಥವಾ ಏನೋ ಒಂದಾದ್ರೆ ನಮ್ಮ ಕಲ್ಚರಲ್ಲಿ ಸ್ಪೆಸಿಫಿಕ್ ವಿಷಯಗಳು ಅಲ್ಲಿ ಇದ್ದೇ ಇರುತ್ತೆ. ಅಮೆರಿಕನ್ ಸಿನಿಮಾದಲ್ಲಿ ಅದಿರುತ್ತೆ. ಬಟ್ ನಾವೇನ್ ಮಾಡ್ತೀವಿ ಅಂದ್ರೆ ಇಡೀ ಕಥೆ ಅಥವಾ ಇಡೀ ಸೀನ್ರಿ ನೋಡ್ಕೊಂಡು ಅದನ್ನ ಬಿಟ್ಬಿಡ್ತೀವಿ, ಅಲ್ಲೇನೋ ಅಸೂಕ್ಷ್ಮ ಗಮನಿಸಕ್ ಹೋಗಲ್ಲ. ನೀವು ಈಗ ಆಲ್ರೆಡಿ 50 ಸಲ ನೋಡಿರೋ ಸಿನಿಮಾ ಕೂಡ ಬರೀ ಕಲ್ಚರಲ್ ಡೀಟೇಲ್ ನೋಡಕ್ಕೋಸ್ಕರ ಇನ್ನೊಂದ್ಸಲ ಸೂಕ್ಷ್ಮವಾಗಿ ನೋಡಿದ್ರೆ ಅಲ್ಲಿ ಇಷ್ಟು ದಿನ ನೀವು ಅಷ್ಟೊಂದ್ಸಲ ನೋಡಿನೂ ಗಮನಿಸದಲ್ಲಿರೋ ಒಂದು 20 ಅಂಶ ಇರುತ್ತೆ. ಹಂಗಾಗಿ ಒಂದು ಯಾವುದೇ ಸಿನಿಮಾ ನೋಡುವಾಗ ಫ್ರೇಮ್ ಅಲ್ಲಿ ಏನೇನಿದೆ ಅನ್ನೋದು, ಮತ್ತೆ ಆ ಫ್ರೇಮ್ ಅಲ್ಲಿರೋ ಡೀಟೇಲ್ಸ್ ಕಲ್ಚರಲ್ ಡೀಟೇಲ್ಸ್ ನಮಗ್ ಗೊತ್ತಿರೋದೋ ಗೊತ್ತಿಲ್ಲದೆ ಇರೋದು ಅಂತ ನೋಡ್ತಾ ಹೋದ್ರೆ ತುಂಬಾ ಅಂದ್ರೆ ಪ್ರತಿ ಒಂದ್ ಸಿನಿಮಾದಲ್ಲೂ ಸಾವಿರಾರು ವಿಷಯ ಇರುತ್ತೆ ಆ ತರ. ಅದನ್ನ ಹೇಳೋದು ಈ ಚಾಪ್ಟರ್ ಉದ್ದೇಶ. ಅದಕ್ಕೆ ನಾನು ಸುಮಾರು ಉದಾಹರಣೆ ಕೊಟ್ಟಿದ್ದೀನಿ, ನೀವು ಓದಿರೋರಿಗೆ ಅದು ಗೊತ್ತಿರುತ್ತೆ. ಆ ತರ ನಮ್ಮ ಸಿನಿಮಾಗಳಲ್ಲೂ ನಾವು ಗಮನಿಸಿ ಯೂಶಲಿ ಏನಾಗುತ್ತೆ ಅಂದ್ರೆ ನಮ್ದೇ ಕಲ್ಚರಲ್ ಡೀಟೇಲ್ ನಮ್ ಸಿನಿಮಾದಲ್ಲಿ ಇದ್ದಾಗ ನಾವು ಅದನ್ನ ಗ್ರಾಂಟೆಡ್ ಆಗಿ ತಗೊಂಡು ಮುಂದೆ ಹೋಗ್ಬಿಡ್ತೀವಿ. ಬಟ್ ಅದು ಕಲ್ಚರಲಿ ಸ್ಪೆಸಿಫಿಕ್ ಆಗಿರುತ್ತೆ. ಜಾಕಿ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ರಂಗಾಯಣ ರಘುಗೆ ಏನೊಂದು ಹೇಳ್ತಾನೆ ಅಲ್ಲ, ರಂಗಾಯಣ ರಘು ಪುನೀತ್ ರಾಜ್ಕುಮಾರ್ಗೆ ನನಗೆ ಯಾಕೆ ನೀನು ಬರೀ ಚಿತ್ರಾನ್ನ ತಂದಿದ್ಯಾ, ನೀನ್ ಮಾತ್ರ ಮಟನ್ ತಿನ್ಕೊಂಡ್ ಬಂದೆ ಅಂತ ಹೇಳ್ತಾನೆ. ಇವನ್ ಜಾಕಿ ಅದಕ್ಕೆ ನೀವು ವೆಜ್ ಅನ್ಕೊಂಡೆ ಸರ್ ಅಂತಾನೆ.
ಅವನು ತಕ್ಷಣ ಕುಂಕುಮ ಹಿಂಗ್ ಅಳಿಸ್ಕೊಂಡು ನಾನ್ ವೆಜ್ ಕಣ ಎಲ್ಲ ತಿಂತೀನಿ ಅಂತ ಹೇಳ್ತಾನೆ. ಈಗ ಈ ಸೀನ್ ಕುಂಕುಮ ಅಳಿಸ್ಕೊಂಡೆ ನಾನ್ ಮಾಂಸ ತಿಂತೀನಿ ಅನ್ನೋದು ಫಾರಿನರ್ಸಿಗೆ ಅರ್ಥ ಆಗಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿರೋ ಈ ಧಾರ್ಮಿಕತೆ ಅಥವಾ ಪೂಜೆ ದಿನ ಮಾಂಸ ತಿನ್ನಲ್ಲ, ಇಂಥ ಜಾತಿಯವ್ರು ತಿನ್ನ, ಇದೆಲ್ಲ ನಮ್ದಿದು. ಸೊ ಈಗ ಒಬ್ಬ ಫಾರಿನರ್ ಈ ಸಿನಿಮಾ ನೋಡ್ತಿದ್ದಾನೆ ಅಂದ್ರೆ ಅವನಿಗೆ ಸಬ್ ಟೈಟಲ್ ಏನ್ ಬರುತ್ತೆ ಅಂದ್ರೆ ಐ ಆಮ್ ನಾಟ್ ಎ ವೀಗನ್ ಅಂತಾನು ಏನೋ ಒಂದು ಬರುತ್ತೆ, ಐ ಆಲ್ಸೋ ಇಟ್ ಮೀಟ್ ಅಂತ ಬರುತ್ತೆ. ಇಲ್ಲ ಅಂದ್ರೆ ಅವ್ನು ಅಲ್ಲೂ ಅದನ್ನು ಬರಿಬೇಕಾಗತ್ತೆ, ಅವನು ಕುಂಕುಮ ಆಳಿಸ್ಕೊತಾ ಹಂಗೆಲ್ಲ ಡಿಸ್ಕ್ರಿಪ್ಷನ್ ಬರಿತಾ ಹೋಗಕ್ಕಾಗಲ್ಲ ಸಬ್ ಟೈಟಲ್ ಅಲ್ಲಿ. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ ಸಬ್ ಟೈಟಲ್ ಓದಿದಾಗ ಇಡೀ ಕಲ್ಚರಲ್ ಡೀಟೇಲ್ ಮಿಸ್ ಆಯ್ತು, ಬರೀ ಸೀನಿನ ಜಿಸ್ಟ್ ಗೊತ್ತಾಗ ಮುಂದೆ ಹೋಗ್ತೀವಿ ಅಂದ್ರೆ ಅದು ಸಿನಿಮಾ ನೋಡೋದಕ್ಕೇನೋ ಅರ್ಥ ಬರಲ್ಲ ಅವಾಗ. ಸೊ ನಮ್ಮ ಪಾಯಿಂಟ್ ಏನಂದ್ರೆ ನೀವು ಯಾವುದೇ ಸಿನಿಮಾ, ನಮ್ಮ ಸಿನಿಮಾನಾಗ್ಲಿ ಬೇರೆಯವ್ರ ಸಿನಿಮಾ ಆಗ್ಲಿ, ಅದರಲ್ಲಿ ತನ್ನ ಪಾಡಿಗಿರೋ ಕಲ್ಚರಲ್ ಡೀಟೇಲ್ ನ ನೋಡ್ತಾ ಹೋದ್ರೆ ಸಿನಿಮಾ ಆರ್ಟ್ ಕಲ್ಚರಲ್ ಸ್ಟಡೀಸ್ಗೆ ಸಿಕ್ಕಾಪಟ್ಟೆ ಕಂಟೆಂಟ್ ಪ್ರೊವೈಡ್ ಮಾಡುತ್ತೆ. ಅದನ್ನ ನಾವು ಬೆಳೆಸ್ಬೇಕು ಅನ್ನೋದು ಇದು ಉದ್ದೇಶ. ಆ ಪವರ್ ಸಿನಿಮಾಗಿರೋದ್ರಿಂದ ಅದನ್ನ ಯಾರ್ಯಾರು ಹೆಂಗ್ ಬಳಸ್ಕೊಂಡಿದ್ದಾರೆ, ನಾವ್ ಹೆಂಗ್ ಬಳಸ್ಕೋತಿಲ್ಲ ಅನ್ನೋದನ್ನು ಇದ್ರಲ್ಲೇ ಬರ್ದಿದೀನಿ. ಸೊ ಜಿಸ್ಟ್ ಯಾರಿಗೇನೆ ಕ್ವಶನ್ ಇದ್ರು ಅಥವಾ ನಿಮಗೇನಾದ್ರು ಹೇಳೋದಿದ್ರೆ ಈಗ ಹೇಳ್ಬೋದು. ಎಲ್ಲರೂ ಓದಿದಾರಲ್ವ? ಓದಿರ್ಬೇಕು, ಇಲ್ದೇ ಇದ್ರು ಜಾಯ್ನ್ ಆದವ್ರು ಯಾರಾದ್ರೂ ಈ ವಿಷಯದ ಕುರಿತು ನಿಮ್ಮ ಅಭಿಪ್ರಾಯ ಏನಾದ್ರು ಹೇಳೋದಿದ್ಯಾ ಅಥವಾ ಏನಾದ್ರು ಕೇಳೋದಿದ್ರೆ ಕೇಳ್ಬೋದು. ನಾನು ಇದನ್ನ ಓದ್ತಾ ಇರುವಾಗ ನೀವು ಅಷ್ಟೆಲ್ಲ ಹೇಳುವಾಗ ನನ್ಗನ್ಸಿದ್ದು ಈಗ ಸದ್ಯದ್ದು ನಾನು ಗಮನಿಸಿದಂತಂದ್ರೆ ಕೊರಿಯನ್ ವೆಬ್ ಸೀರೀಸ್ ಅದನ್ನ ತುಂಬಾ ಜನ ನೋಡ್ತಾರೆ. ಅದನ್ನ ಈಗ ಯಂಗ್ಸ್ಟರ್ ತುಂಬಾ ಜನ ನೋಡ್ತಾರೆ. ಮತ್ತೆ ಅವ್ರದ್ದು ಕರೆಂಟ್ ಮೆಂಟಾಲಿಟಿ ಹೇಗಿದೆ ಅಂತಂದ್ರೆ ದೇ ಶುಡ್ ಗೋ ಟು ದಟ್ ಕಂಟ್ರಿ ಅಂಡ್ ದೇ ಹ್ಯಾವ್ ಟು ಸ್ಟೇ ಓವರ್ ದೇ. ಆತರ ಅವರು ಆತರ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಆ ರೀತಿ ಅವ್ರನ್ನ ಅಟ್ರಾಕ್ಟ್ ಮಾಡಿದೆ. ಅಂದ್ರೆ ಅದರಲ್ಲಿ ಒಬ್ವಿಯಸ್ಲಿ ನೀವು ಹೇಳಿದ ಪ್ರಕಾರ ಕಲ್ಚರಲ್ ಇದನ್ನ ಅವರು ಹಾಕಿದ್ದಾರೆ ಅಂತ ಅನ್ಸುತ್ತೆ. ಕಲ್ಚರಲ್ ಇಂಪ್ಯಾಕ್ಟ್ ತರ ಸೀನ್ಸ್ ಇರ್ಬೋದು ಅಥವಾ ಬೇರೆದೇನೇ ಇರ್ಬೋದು, ಅದ್ರ ರಿಲೇಟೆಡ್ ಐಟಮ್ಸ್ ತಗೊಳೋದಿರ್ಬೋದು ಅಥವಾ ಒಂದು ಫ್ಯೂಚರ್ ಪ್ಲಾನಿಂಗ್ ಎಲ್ಲ. ಅಥವಾ ತುಂಬಾ ಜನ ಹೇಳೋದು ಕೇಳಿದ ಅಲ್ಲಿಯವ್ರನ್ನೇ ಮದ್ವೆ ಆಗ್ತಾರೆ ನಾನು ಅಂತ ಹೇಳೋ ಮಟ್ಟಿಗೂ ಒಂದಿಷ್ಟು ಮಕ್ಕಳು ಇದಾಗಿದ್ದಾರೆ. ಆ ಲೆವೆಲ್ ಆಫ್ ಇಂಪ್ಯಾಕ್ಟ್ ನಮ್ ಇಂಡಿಯನ್ ಮೂವೀಸ್ ಅಲ್ಲಿ ಅಥವಾ ಇದ್ರಲ್ಲಿ ಆತರ ಇಲ್ಲ ಅಂತ ಅನ್ಸತ್ತೆ. ಗೊತ್ತಿಲ್ಲ ಅದು ಯಾವ ರೀತಿ ಅದನ್ನ ನಾವು ನೋಡ್ಬೇಕು ಅಂತ. ಬಟ್ ಈ ತರ ಡಿಫ್ರೆನ್ಸ್ ನಾನು ನೀವು ಓದಿದ್ಮೇಲೆ ನಮ್ಗೆ ಅನಿಸಿತ್ತು. ಇಂಡಿಯನ್ ಮೂವೀಸ್ ಆತರ ಇಂಪ್ಯಾಕ್ಟ್ ಇಲ್ಲ. ಯಾಕೆಂದ್ರೆ ಅದೇ ನಾನು ಹೇಳ್ದಂಗೆ ಇಂಡಿಯನ್ ಮೂವೀಸ್ ನ ಹೊರಗಡೆ ಇರೋ ಇಂಡಿಯನ್ಸೇ ನೋಡ್ತಾರೆ. ಇಂಡಿಯನ್ ಮೂವೀಸ್ಗೆ ಬೇರೆ ಆಡಿಯನ್ಸ್ ಇಲ್ಲ. ಹಾಲಿವುಡ್ ಅಮೆರಿಕಾದಲ್ಲೂ ಒಂದು 25, 50, 60 ಕಡೆ ಇಂಡಿಯನ್ ಸಿನಿಮಾಗಳು ರಿಲೀಸ್ ಆಗುತ್ತೆ. ಬಟ್ ಅಲ್ಲಿರೋ ಡಯಾಸ್ಪೋರಾ ಮಾತ್ರ ಬಂದು ನೋಡ್ತಾರೆ, ಅಮೆರಿಕನ್ಸ್ ಯಾರು ನೋಡೋದಿಲ್ಲ. ಮತ್ತೆ ಇಂಡಿಯನ್ ಸೀರೀಸ್ ಎಲ್ಲ ಅಷ್ಟೊಂದು ಫೇಮಸ್ ಅಲ್ಲ. ಮತ್ತೆ ನಮ್ಮಲ್ಲಿ ಸೀರೀಸ್ ಯಾವ್ದು ಹೊರಗಡೆ ಫೇಮಸ್ ಆಗಿದೆ ಅಲ್ಲೆಲ್ಲೂ ಈ ತರ ಕಲ್ಚರಲ್ ಇಂಪ್ಯಾಕ್ಟ್ ಆಗುವಂತ ಅಂಶಗಳಿಲ್ಲ, ಅಷ್ಟೊಂದು ಇಂಪ್ಯಾಕ್ಟ್ ಫುಲ್ ಆಗಿಲ್ಲ ಅದ್ಯಾವ್ದು. ಮತ್ತೆ ಈಗಿನ ಏನಂದ್ರೆ ಈಕ್ವಲ್ ಅಮೌಂಟ್ ಆಫ್ ಕನ್ನಡ ಸಿನಿಮಾ ಪ್ಲಸ್ ಕೊರಿಯನ್ ಸಿನಿಮಾ. ಈಗ ನಾನೀಗ ನೋಡಿದ್ರೆ ನನಗೆ ಅಷ್ಟೊಂದು ಕೊರಿಯನ್ ಸಿನಿಮಾದ ಇನ್ಫ್ಲೂಯೆನ್ಸ್ ಆಗಲ್ಲ. ಬಟ್ ಮಕ್ಕಳಿಗೆ ಅವ್ರು ಆಲ್ರೆಡಿ ಫಾರ್ಮೇಟಿವ್ ಇಯರ್ಸ್ ಅಲ್ಲೇ ಅವ್ರು ತುಂಬಾ ಎಲ್ಲ ಕಡೆ ನೋಡ್ಬಿಟ್ಟಿದ್ದಾರೆ. ಹಂಗಾಗಿ ಅವ್ರಿಗೆ ಆಕ್ಚುಲಿ ನಮಗೆ ಏನಂದ್ರೆ ಪ್ರಿಡಾಮಿನೆಂಟ್ಲಿ ಕನ್ನಡ, ಉಳಿದಿದ್ದು ಪೆರಿಫರಲ್ ಅಂತ. ಬಟ್ ಅವ್ರಿಗೆ ಹಂಗಿಲ್ಲ, ಅವರಿಗೆ ಎಲ್ಲಾವುದು ಒಂದೇ, ಕನ್ನಡನು ಒಂದೇ, ಕೊರಿಯನ್ ಒಂದೇ, ಹಂಗೆ ಇದಾಗಿದೆ. ಕರೆಕ್ಟ್. ಹೌದು. ಹಾಗಿದ್ರೆ ಈಗ ಇದು ಏನು ಇಂಗ್ಲಿಷ್ ಮೂವೀಸ್ ಆಗಿದ್ರೆ ಯಾರು ನೋಡೋದಿಲ್ಲ, ಅದೊಂಥರ ಡ್ರಾಬ್ಯಾಕ್ ತರ ಆಗತ್ತ. ಹಾಗಿದ್ರೆ ನಾವು ಬೇರೆ ಕಡೆ ನೋಡೋದಿಲ್ಲ ಅಂದಾಗ ಅದನ್ನ ಹೇಗಾದ್ರೂ ಎನ್ಹಾನ್ಸ್ ಮಾಡೋ ತರ ನಾವೇನಾದ್ರು ಯೋಚನೆ ಮಾಡ್ಬೇಕು, ಅಥವಾ ನೋಡೋದ್ರಲ್ಲಿ ನಾವು ಅಥವಾ ಅದನ್ನ ನೋಡಿ ನಾವು ವಿಮರ್ಶೆ ಮಾಡುವಾಗ ಏನಾದ್ರು ಅದ್ರಲ್ಲಿ ಕಾಶಿಯಸ್ ಆಗಿರ್ಬೇಕಾ? ಅಲ್ಲ, ಕಾಶಿಯಸ್ ಆಗಿರಕ್ ಆಗಲ್ಲ. ಅದೇ ಪಾಯಿಂಟ್ ಏನಂದ್ರೆ ಅದ್ರ ಕ್ವಾಲಿಟೀಸ್ ಚೆನ್ನಾಗಿದ್ದಾಗ ಒಂದ್ ಸಿನಿಮಾದ್ದು ಅದ್ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ. ಅಂದ್ರೆ ನಾವು ಈಗ ಒಂದ್ ಫ್ರೋಸನ್ ಸಿನಿಮಾನ
ಮಕ್ಳಿಗೆ ನೋಡ್ಬೇಡ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಅದು. ಅವ್ರು ನೋಡಿದಾಗ ಅದ್ರದ್ದು ಎಷ್ಟು ಮಟ್ಟದ ಇಂಪ್ಯಾಕ್ಟ್ ಇದೆ ಅದು ಹಾಗೆ ಆಗುತ್ತೆ. ಅಂದ್ರೆ ಅದನ್ನೇನು ನಾವು ಕಂಟ್ರೋಲ್ ಮಾಡೋದು ಅಂತ ಹಂಗ ಮಾಡಕ್ ಬರೋದಿಲ್ಲ. ನಮ್ಮ ಕಂಟೆಂಟು ಚೆನ್ನಾಗಿದ್ದು ಅವ್ರಿಗೆ ಅದು ಫೀಡ್ ಆಗ್ತಾ ಇದ್ದಾಗ ಆ ಒಂಥರ ಬ್ಯಾಲೆನ್ಸ್ ಇರುತ್ತೆ. ಈಗಿನ ಅನಿಮೇಟೆಡ್ ಇಂಗ್ಲಿಷ್ ಹಾಲಿವುಡ್ ಕಂಟೆಂಟ್ ಏನ್ ಬರ್ತಿದೆ ಅದಕ್ಕೆ ಸರಿಸಮ ಆಗೋ ಯಾವ ಇಂಡಿಯನ್ ಕಂಟೆಂಟು ಸದ್ಯಕ್ಕೆ ಇಲ್ಲ. ಸೊ ಮತ್ತೆ ಅದು ಏನು ಇನ್ಫ್ಲೂಯೆನ್ಸರ್ ಇಕ್ಕಿದಂಗೆ ಅವರೆಲ್ಲ ವೆಸ್ಟರ್ನರ್ಸ್ ಆಗ್ಬಿಡಲ್ಲ, ಬಟ್ ಅದು ಬಹಳ ಸಟಲ್ ಆಗಿ ಅವರಿಗೆ ಈಗ ಒಂದ್ 10 ವರ್ಷ ಇರೋ ಮಗುಗೆ 35 ವರ್ಷ ಆಗುವಾಗ ಅವರ ಫಾರ್ಮೇಟಿವ್ ಇಯರ್ಸ್ ಅಲ್ಲಿ ಈಗ ನಮಗ್ ಹೆಂಗೆ ರಾಮಾಯಣ ಮಹಾಭಾರತ, ಒಂದ್ ನಿಮಿಷ ಸಾರಿ, ಈಗ ನಮ್ದು ಹೆಂಗೆ ನಮ್ ಫಾರ್ಮೇಟಿವ್ ಈಗ ಫಾರ್ ಎಕ್ಸಾಂಪಲ್ ನಾವು ಇಂಡಿಯನ್ ಎಷ್ಟೇ ಇದಾದ್ರು ಈಗ ಟಾಮ್ ಅಂಡ್ ಜೆರಿ ಅನ್ನೋದು ನನ್ನ ಭಾವಕೋಶದಲ್ಲಿ ಅದಿದೆ, ಅದೇನ್ ನಮ್ದಲ್ಲ. ಆದ್ರೆ ಈ ಒಂದ್ 20 ವರ್ಷದ ಮುಂಚಿನ ತನಕ ಇಂಡಿಯನ್ ಕಂಟೆಂಟ್ ಕೂಡ ನಮ್ಮ ಮೇಲೆ ಅಷ್ಟೇ ಪ್ರಭಾವ ಬೀರ್ತಿತ್ತು. ಬಟ್ ಇವತ್ತು ಮಾರ್ಕೆಟ್ ಅಲ್ಲಿರೋ ಕಂಟೆಂಟ್ ಅಲ್ಲಿ ಇಂಡಿಯನ್ ಕಂಟೆಂಟ್ಸ್ಗಿನ್ನ ಜಾಸ್ತಿ ಕಂಟೆಂಟ್ ಪ್ರಭಾವ ಬೇರೆ ಕಡೆದಿದೆ. ಯಾಕಂದ್ರೆ ಅಷ್ಟೊಳ್ಳೆ ಕ್ವಾಲಿಟಿ ನಮ್ದಿಲ್ಲ, ಮತ್ತೆ ಮಕ್ಕಳದ್ದಂತೂ ಇಂಡಿಯಾದಲ್ಲಿ ಏನು ಇಲ್ವೇ ಇಲ್ಲ. ನಮ್ಮಲ್ಲಿ ಏನಂದ್ರೆ ಧಾರ್ಮಿಕ ಮಹಾಭಾರತ ಅಥವಾ ಈ ಜಾತ್ರೆಗಳು ಈ ತರ ಹೊರಗಡೆ ನಮ್ಮ ವಾತಾವರಣದಲ್ಲಿರೋದು ಮಾತ್ರ ಇಂಡಿಯನ್ ಇರೋದು. ಸಿನಿಮಾದಲ್ಲಿ ಮಕ್ಕಳ ಸಿನಿಮಾ ಇಲ್ವೇ ಇಲ್ಲ. ಈಗ ಕನ್ನಡದಲ್ಲಿ ಮಕ್ಕಳ ಸಿನಿಮಾ ಅಂದ್ರೆ ಚಿನ್ನಾರಿ ಮುತ್ತ ಅಂತ ಹೇಳ್ತಾರೆ, 35 ವರ್ಷ ಆಯ್ತು ಬಂದು. ಇವತ್ತಿಗೂ ಯಾರು ಮಕ್ಕಳು ಬಂದು ಯಾವ ಸಿನಿಮಾ ನೋಡ್ಬೋದು ನಾವು ಅಂತ ಕೇಳಿದ್ರೆ ನನಗೆ ಒಂದು ಇಡೀ ಇಂಡಿಯಾದ ಯಾವ ಸಿನಿಮಾನು ನೆನಪಾಗಲ್ಲ. ನಾನು ವಾಪಸ್ ಡಿಸ್ನಿದೇ ಹೇಳೋದು, ಫ್ರೋಜನ್ ನೋಡು, ಇಂಡಿಯಾ ಇನ್ಸೈಡ್ ಔಟ್ ನೋಡು, ಅಥವಾ ಬೇಬೀಸ್ ಡೇ ಔಟ್ ನೋಡು ಅಂತ. ಸೊ ಇದು ತುಂಬಾ ಕಷ್ಟ. ಇಡೀ ಇಂಡಿಯನ್ ಮನೋರಂಜನಾ ಮಾಧ್ಯಮ ಮಕ್ಕಳನ್ನ ಅದು ಬಿಟ್ಟಾಕ್ಬಿಟ್ಟಿದೆ. ಅಲ್ಲಿ ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ. ಸೊ ಮಕ್ಕಳಿಗೆ ಏನು ಕಂಟೆಂಟ್ ಇಲ್ಲ ಈ ವಿಜುವಲ್ ಮೀಡಿಯಂ. ಸೊ ಅಲ್ಲ, ನ್ಯಾಚುರಲಿ ಅವ್ರು ಆತರ ನೋಡುವಾಗ ಅವ್ರೇನು ಅದರಿಂದ ಇನ್ಫ್ಲೂಯೆನ್ಸ್ ಆಗ್ಬೇಕು ಅಂತ ಅನ್ಕೊಳ್ದಿದ್ರು ಅದೊಂಥರ ನ್ಯಾಚುರಲಿ ಬಂದ್ಬಿಡುತ್ತೆ. ಅದು ಅವ್ರ ಬಿಹೇವಿಯರ್ ಅಲ್ಲಿ ಬರುತ್ತದು. ಅವ್ರಿಗೆ ದೊಡ್ಡವರಾಗ ಹೊತ್ತಿಗೆ ಅದೊಂಥರ ಅವ್ರ ಭಾವಕೋಶದಲ್ಲಿ ಸೇರ್ಕೊಂಡು ಮುಂದುವರಿಯುತ್ತದೆ. ಇದೊಂಥರ ಕಲ್ಚರಲಿ ನಾವು ಡಿವೇಟ್ ಆಗದ ಒಂದು ಇಂಡಿಕೇಶನ್ ತರನು ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅನ್ಸುತ್ತೆ ಒಂದ್ಸಲಕ್ಕೆ. ಬಿಕಾಸ್ ಅವರಿಗೆ ಬೇಸ್ ಆಗಿ ಇಲ್ಲಿರೋಂಥದ್ದು ಯಾವ್ದು ಸಿಗದೇ ಇಲ್ಲ ಅವರಿಗೆ. ಇವನ್ ನಾನು ಪುಸ್ತಕದನ್ನು ನೋಡುವಾಗ ಹಾಗೆ ಅನ್ಸಿತ್ತು. ಎಷ್ಟೆಲ್ಲಾ ಪುಸ್ತಕಗಳು ಇಂಗ್ಲಿಷ್ ಅಲ್ಲೇ ಇರೋದು, ಕನ್ನಡದ್ ಯಾವ್ದು ನಮ್ಗೆ ಸಿಗದೇ ಇಲ್ಲ ಮಕ್ಳಿಗೆ ಓದ್ಸಕ್ಕಿರ್ಬೋದು ಚಿಕ್ಕದಿರುವಾಗ. ಹಾಗಾಗಿ ಅವರಿಗೆ ಎಕ್ಸ್ಪೋಸ್ ಆಗಿರೋದೇ ಪೂರ್ತಿ ಇದಿರುತ್ತೆ, ಇಂಗ್ಲಿಷ್ದೇ ಇರುತ್ತೆ. ಹಾಗಾಗಿ ಕನ್ನಡ ಅದು ಸೆಕೆಂಡರಿ ಆಗೇ ಕಾಣ್ತಾ ಇರುತ್ತೆ ಅವರಿಗೆ. ಸೊ ಇಟ್ ಈಸ್ ಆಲ್ಸೋ ಒನ್ ಥಿಂಗ್. ಬಟ್ ಆದ್ರೆ ನೀವ್ ಹೇಳುವಾಗ ಕಾಂತಾರ ಮೂವಿ ಬರೀ ಕರ್ನಾಟಕ ಬಿಟ್ಟು ಆಚೆ ಹೋಗಿದೆ ಅನ್ಬೋದಲ್ವಾ. ಈಗ ಅದು ವೆಸ್ಟರ್ನ್ಗೆ ಅಷ್ಟು ಇಂಪ್ಯಾಕ್ಟ್ ಆಗಿ ಅವ್ರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ ಇಲ್ಲಿ ಕಲ್ಚರ್ ಅಂತ ಅನ್ಬೋದಾ. ವೆಸ್ಟಿಗೆ ತಲುಪಿಲ್ಲ. ಕಾಂತಾರ ಆಲ್ ಓವರ್ ಇಂಡಿಯಾ ಚೆನ್ನಾಗ್, ಅಂದ್ರೆ ಇಂಡಿಯನ್ ಆಡಿಯನ್ಸ್ ಗೆ ಭಾರತದ ಯಾವ್ಯಾವ ಸಿನಿಮಾ ಪ್ಯಾನ್ ಇಂಡಿಯಾ ಅಥವಾ ವರ್ಲ್ಡ್ ವೈಡ್ ಚೆನ್ನಾಗಿ ಓಡಿದೆ ಅದೆಲ್ಲ ಇಂಡಿಯನ್ಸ್ ಆಡಿಯನ್ಸ್ ಇಂಡಿಯಾ. ಭಾರತದ ಸಿನಿಮಾ ಹೊರಗಡೆ ಅವ್ರು ನೋಡಿದ್ದಾರೆ ಬಹಳ ಕಡಿಮೆಗೆ. ಆಕ್ಚುಲಿ ತುಂಬಾ ಜನ ಅಲ್ಲ ನೋಡೇ ಇಲ್ಲ ಇಂಡಿಯನ್ ಸಿನಿಮಾನ ಹೊರಗಡೆ ಅವರು ಬಹಳ ಕಡಿಮೆ. ಯಾವ್ದೋ ಸತ್ಯಜಿತ್ ರೈದು ಒಂದಿಷ್ಟು ಮತ್ತೆ ಯೂಶಲಿ ಫಾರಿನ್ ಇವ್ರು ಯಾರನ್ನ ಕೇಳಿದ್ರು ಇಂಡಿಯನ್ ಸಿನಿಮಾ ಇದನ್ನ ಹೇಳ್ತಾರೆ. ಪೂಲನ್ ದೇವಿದ್ ಒಂದ್ ಸಿನಿಮಾ ಬಂದಿತ್ತು, ನಂಗೆ ಅದ್ರ ಹೆಸರು ನೆನಪಾಗ್ತಿಲ್ಲ. ಅದು ಅಂದ್ರೆ ತುಂಬಾ ಎಲ್ಲೋ ಒಂದೊಂದು ಅದೇನು ಅಂದ್ರೆ ಅವೆಲ್ಲ ಇಂಪ್ಯಾಕ್ಟ್ ಲೆಕ್ಕಕ್ಕೆ ಬರೋದೇ ಇಲ್ಲ, ಯಾವ್ದೋ ಒಂದ್ ಸಿನಿಮಾಗಳಷ್ಟೇ. ಬಟ್ ನಾವ್ ಎಷ್ಟು ಹಾಲಿವುಡ್ ಸಿನಿಮಾ ನೋಡಿದ್ವಿ ನಾವು. ಅಂದ್ರೆ ನಮಗಿರೋ ಇನ್ಫ್ಲೂಯೆನ್ಸ್ ಅವ್ರ ಇನ್ಫ್ಲೂಯೆನ್ಸ್ ನಮ್ಮ ಮೇಲಿರೋದು ಇಟ್ಸ್ ಟೂ ಮಚ್. ನಮ್ಗೆ ಏನು ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಇಂಡಿಯಾದ್ದು ಯಾವ ತರ ಇದೆ ಅಂದ್ರೆ ಈಗ ಕನ್ನಡ ಸಿನಿಮಾ ಅಮೆರಿಕದಲ್ಲಿ ರಿಲೀಸ್ ಆದ್ರೆ ಅಲ್ಲಿರೋ ಕನ್ನಡಿಗರು ನೋಡ್ತಾರೆ, ಅಲ್ಲಿರೋ ಇಂಡಿಯನ್ಸು ನೋಡಲ್ಲ. ಬಾಲಿವುಡ್ ಸಿನಿಮಾನ್ ಮಾತ್ರ ಅಲ್ಲಿರೋ ಇಂಡಿಯನ್ಸ್ ನೋಡ್ತಾರೆ. ತೆಲುಗು ಸಿನಿಮಾ ರಿಲೀಸ್ ಆದ್ರೆ ಕನ್ನಡ ತೆಲುಗು ಇವರೆಲ್ಲ ನೋಡ್ತಾರೆ. ಅದು ನಮ್ದೊಂಥರ ತುಂಬಾ ಒಂದ್ ಲೆಕ್ಕದಲ್ಲಿ ಏನಂದ್ರೆ ನಮ್ಮ ಇಂಡಸ್ಟ್ರಿಗಳು ಸೆಲ್ಫ್, ಅದು ಒಂದು ಆಕ್ಚುಲಿ ಒಳ್ಳೆ ಅಂಶನೇ. ಅದು ಇಂಡಿಯನ್ ಯಾವುದೇ ಇಂಡಸ್ಟ್ರಿನೂ ಹೊರಗಡೆ ಅವರ ಮೇಲೆ ಡಿಪೆಂಡ್ ಆಗಿಲ್ಲ ಮಾರ್ಕೆಟ್. ನಮ್ ಸೆಲ್ಫ್ ಸಸ್ಟೈನ್ ಆಗೋಷ್ಟು ಜನ ನಮ್ ಸಿನಿಮಾ ನೋಡ್ತಾರೆ.
ಹಾಲಿವುಡ್ಗೆ ಆ ಶಕ್ತಿ ಇಲ್ಲ. ಹಾಲಿವುಡ್ ಸಿನಿಮಾನ್ ಬರೀ ಅಮೆರಿಕದಲ್ಲಿ ರಿಲೀಸ್ ಮಾಡಿದ್ರೆ ಅವ್ರದ್ದು ಇಡೀ ಹಾಲಿವುಡ್ ಮುಚ್ಚೋಗ್ಬಿಡುತ್ತೆ, ಅಷ್ಟು ದುಡ್ಡು ಲಾಸ್ ಆಗುತ್ತೆ. ನಮ್ದು ಒಂಥರ ಅದು ಶಕ್ತಿ ಅಂತ ಹೇಳ್ಬೋದು, ಬಟ್ ಇಂಪ್ಯಾಕ್ಟ್ ಇಲ್ಲ ಅದು. ಅದೇ ಯಾವ್ದೇ ಇಂಡಿಯನ್ ಸಿನಿಮಾನು ಅದಕ್ಕೆ ಕಾರಣ ಏನು ಹೇಳಿ. ಇಲ್ಲ, ನೀವು ಅದಕ್ಕೆ ಕಾರಣನು ಅದನ್ನ ಮೋಸ್ಟ್ಲಿ ಬಿಕಾಸ್ ಬ್ರಿಟಿಷರು ತುಂಬಾ ಎಲ್ಲಾ ಕಡೆನೂ ಆಳದ್ರಿಂದ ಆ ಲ್ಯಾಂಗ್ವೇಜ್ ಇಂದ ನಾವು ಕನೆಕ್ಟ್ ಆಗ್ತಿದ್ದೇವೆ ಅದಕ್ಕೆ ಅಂತ ಮೆನ್ಷನ್ ಮಾಡಿದ್ರಿ ಇದರಲ್ಲಿ ಬುಕ್ ಅಲ್ಲಿ. ಸೊ ಅದೊಂದು ರೀಸನ್ ಇರ್ಬೋದೇನೋ. ಸೊ ಆ ವೇಲಿ ನಾವು ಕನೆಕ್ಟ್ ಆಗಿ ನೋಡ್ತಾ ಇದ್ದೇವೆ ಅಂತ ಅನ್ಸುತ್ತೆ ಹಾಲಿವುಡ್ ಮೂವೀಸ್ ಎಲ್ಲ. ಇಂಗ್ಲಿಷ್ ಲ್ಯಾಂಗ್ವೇಜ್ ಒಂದು, ಮತ್ತೆ ವೆಸ್ಟರ್ನ್ ಕಲ್ಚರ್ ಅದೊಂಥರ ಪ್ಯಾನ್ ವರ್ಲ್ಡ್ ಆಗ್ಬಿಟ್ಟಿದೆ ಅದು ಈಗ. ಬಹಳ ಸ್ಪೆಸಿಫಿಕ್ ಆದ ಒಂದು ಅಸ್ಸಾಮಿ ಕಲ್ಚರ್ ಕೂಡ ಕರ್ನಾಟಕದವರಿಗೆ ಅರ್ಥ ಆಗಲ್ಲ, ಬಟ್ ಅಮೆರಿಕನ್ ಕಲ್ಚರ್ ಅರ್ಥ ಆಗೋಗುತ್ತೆ. ಅದು ಆ ಡಿಸ್ಟೆನ್ಸ್ ಇಲ್ಲ ವೆಸ್ಟರ್ನ್. ಈಗ ಒಂಥರ ನಾವೆಲ್ಲ ಅರ್ಧ ವೆಸ್ಟರ್ನರ್ಸ್ ಇರ್ತಾನೆ, ಹಂಗಾಗಿ ಆ ವೆಸ್ಟಿಗೆ ಅದೊಂದು ಇದಿದೆ ವ್ಯಾಪ್ತಿ. ಅದು ಹೌದು, ಈ ಸೂಕ್ಷ್ಮ ಒಂಥರ ಚೆನ್ನಾಗಿದೆ ಅರ್ಥ ಮಾಡ್ಕೊಳಕ್ಕೆ. ಬಟ್ ಇದ್ರದ್ ರಿಸಲ್ಟ್ ನಾವು ನೋಡಕ್ ಇನ್ನೊಂದು 20-30 ವರ್ಷನೇ ನೋಡ್ಬೇಕಾಗತ್ತೆ, ಯಾವ ರೀತಿ ಇಂಪ್ಯಾಕ್ಟ್ ಆಗ್ಬೋದು ಅಂತ. ಇಲ್ಲ, ರಿಸಲ್ಟ್ ಈಗ್ಲೇ ಅಂದ್ರೆ ಆಯಾ ಲೆವೆಲ್ ಅಲ್ಲಿ ಆಲ್ರೆಡಿ ರಿಸಲ್ಟ್ ಕಾಣ್ತಾ ಇದೆ. ಮಕ್ಕಳಿಗೆ ನೋಡಿ, ಈಗ ಒಂದ್ 10 ವರ್ಷದ ಮುಂಚೆ ಪ್ರಪೋಸಿಂಗ್ ಎ ಮ್ಯಾರೇಜ್ ಅಂತ ಅಂದ್ರೆ ಏನದು ಆನ್ ಯುವರ್ ನೀಸ್ ಉಂಗ್ರ ಕೊಡೋದು, ಇದು ನಮ್ಮ ಇದ್ರಲ್ಲಿ ಎಲ್ಲೂ ಒಂದು 20 ವರ್ಷದ ಮುಂಚೆ ನೀವು ಒಂದು ಉದಾಹರಣೆ ಸಿಗಲ್ಲ. ಬಟ್ ಈಗ ಒಂದು 15 ವರ್ಷದಲ್ಲಿ ಒಂದ್ ಲಕ್ಷ ಉದಾಹರಣೆ ಸಿಗ್ಬೋದು. ಅಂದ್ರೆ ಅವ್ನು ನನಗ್ ಮ್ಯಾರೇಜ್ ಪ್ರಪೋಸ್ ಮಾಡ್ದ ಅನ್ನೋದು. ಇದು ಹೆಂಗಿದ್ರು ನಮ್ ಕಲ್ಚರ್ದಲ್ಲ. ಇದು ಎಲ್ಲಿಂದ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಯಾವ್ದೋ ವಿಡಿಯೋ, ಯಾವ್ದೋ ಸಿನಿಮಾ, ಯಾವ್ದೋ ನ್ಯೂಸ್, ಎಲ್ಲಿಂದ ಬಂತು ಅಂತಲ್ಲ, ಬಟ್ ಅದು ವೆಸ್ಟರ್ನ್ ಕಲ್ಚರ್ ಇಂದ ಈಸಿಯಾಗಿ ಬಂತದ್ದು. ಮತ್ತೆ ಅದಕ್ಕೇನೋ ರೆಸಿಸ್ಟೆನ್ಸ್ ಇಲ್ಲ, ಮತ್ತೆ ಅದು ಒಂಥರ ಕ್ಯಾಮ್ರಾ ಫ್ರೆಂಡ್ಲಿ ಆಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಆ ಇದನ್ನ ನಾವು ಬೀಟ್ ಮಾಡಕ್ ಆಗೋದಿಲ್ಲ. ಸೊ ಆ ಕಲ್ಚರಲ್ ಇಂಪ್ಯಾಕ್ಟ್ ಆಲ್ರೆಡಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಬೇರೆ ಯಾರು ಏನಾದ್ರು ನಿಮ್ ಪ್ರಶ್ನೆ ಏನಾದ್ರು ಇದೆಯಾ? ಮಧುಸೂದನ್ ಮೈಸೂರಿಂದ. ಮೊದ್ಲಿಗೆ ಅರುಣ್ ಸರ್ ಹತ್ರ ಕ್ಷಮೆ ಕೇಳ್ತೀನಿ, ಯಾಕಂದ್ರೆ ಪುಸ್ತಕನ ಇನ್ನೂ ಓದಿಲ್ಲ. ಈ ಇದಕ್ಕೆ ಬರ್ಬೇಕೋ ಬೇಡವಾ ಅಂದ್ಕೊಂಡಿದ್ದೆ, ಬಟ್ ಮೆಸೇಜ್ಗಳು ನೋಡಿದೆ. ಕೇಳಿಸ್ಕೊಳ್ಳೋದು ಒಂದ್ ಕಲೆ ಅಂತ, ಹಾಗಾಗಿ ಸಂವಾದನಾರು ಕೇಳಿಸ್ಕೊಳ್ಳೋಣ ಅಂತ ಅನ್ಕೊಂಡು ಸೇರ್ಕೊಂಡಿದ್ದೀನಿ. ಸಂವಾದ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ಮಿಬ್ಬರಿಗೂ. ಸರ್ ಹೇಳ್ದಾಗೆ ಸಿನಿಮಾ ಅನ್ನೋದು ಒಂದು, ಅವ್ರು ಯಾವುದೇ ಬೇರೆ ಭಾಷೆ ಸಿನಿಮಾನ ನಾವು ಇಂಗ್ಲಿಷ್ ಸಬ್ ಟೈಟಲ್ ಓದಿದ್ರೆ ಅದನ್ನ ಅರ್ಥ ಮಾಡ್ಕೋಬಹುದು ಅಷ್ಟೇ. ಅವ್ರು ಹೇಳ್ದಾಗೆ ಅದ್ರ ಭಾವನೆಗಳು ಅರ್ಥ ಆಗಲ್ಲ ಯಾರಿಗೂ. ಯಾವ್ದೋ ಒಂದು ಒಳ್ಳೆ ಭಾವನೆಯಿಂದ ಹೇಳಿರ್ತಾರೆ, ಆ ಎಮೋಷನ್ಸ್ ಆ ಕೆಳಗಡೆ ಇರೋ ಸಬ್ ಟೈಟಲ್ ನಮಗ್ ಕೊಡಲ್ಲ. ಆ ಎಮೋಷನ್ಸ್ ಕೊಡ್ಬೇಕು ಅಂದ್ರೆ ಆ ಭಾಷೆ ಗೊತ್ತಿರ್ಬೇಕು, ಅವ್ರು ಯಾವ ರೀತಿ ಹೇಳ್ತಾ ಇದಾರೆ, ಯಾವ ಅರ್ಥದಲ್ಲಿ ಹೇಳ್ತಾ ಇದಾರೆ ಅನ್ನೋದು ಗೊತ್ತಿರ್ಬೇಕು. ಹಾಗಿದ್ದಾಗ ಮಾತ್ರ ಅದು ಗೊತ್ತಾಗುತ್ತೆ. ಅದೇ ಸಿನಿಮಾ ಅನ್ನೋದು ಕೇವಲ ಕೆಲವ್ರಿಗೆ ಮನೋರಂಜನೆ, ಬಟ್ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಕೆಲವರು, ಅದು ಎಮೋಷನ್ಸ್. ಎಲ್ಲಿ ಯಾವ್ದ್ರಲ್ಲಿ ಹೊಡಿಬೇಕು, ಯಾರಿಗೆ ಯಾವ ರೀತಿ ಹೊಡಿಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಿದೆ, ಅದನ್ನ ತಲುಪಿಸ್ತಾ ಇದಾರೆ. ಅದು ಬೇಕು ಅಂತಾನೋ, ಈಗ ಅವ್ರು ಹೇಳ್ದಾಗೆ ನಮ್ಮ ಸಂಸ್ಕೃತಿ ಮೇಲೆ ದಾಳಿ ಮಾಡ್ಬೇಕು ಅಂತಾನೋ ಕೆಲವೊಂದುಗಳು ಬರ್ತಾ ಇದಾವೆ. ಇದನ್ನ ಈಗ ಮಾಡಿದ್ರೆ ನಮ್ಮ ಯುವಕರನ್ನ ದಾರಿ ತಪ್ಪಿಸ್ಬೋದು ಅಂತನೋ, ಅಥವಾ ಈ ಸಂಸ್ಕೃತಿನ ಹಾಳು ಮಾಡ್ಬೇಕು ಅಂತನೋ, ಏದಾರು ಒಂದು ವಿಷಯ ಅದ್ರಲ್ಲಿ ಇರುತ್ತೆ. ಸೂಕ್ಷ್ಮವಾಗಿ ಗಮನಿಸಿದಾಗ ಮಾತ್ರ ಸರಿ ಹೇಳ್ದಾಗೆ, ಈಗ ಅವ್ರು ಹೇಳ್ದಾಗೆ ನನ್ನ ಹಿಂದೆ ವಾಟರ್ ಪ್ಯೂರಿಫೈಯರ್ ಇದೆ ಅಂತ ಹೇಳಿದ್ರು. ಹೌದು, ಅದು ಯಾವ್ದಾದ್ರು ಅಡ್ವರ್ಟೈಸ್ಮೆಂಟ್ ಬೇಕು ಅಂದಾಗ ಕೂಡ ಆ ಡೈರೆಕ್ಟ್ರು ಅವ್ರಿಗೆ ಹೇಳಿ ಆ ಫ್ರೇಮ್ ಅಲ್ಲಿ ಇದಿರ್ಲಿ ಅನ್ನೋದು ಕೂಡ ಇರುತ್ತೆ. ಅದನ್ನ ಗಮನಿಸಿದಾಗ ಮಾತ್ರ ಅದು ಯಾಕೆ ಬಂತು, ಹೇಗ್ ಬಂತು ಅನ್ನೋದು ನೋಡಿದವ್ರಿಗೆ ಅದು ಗೊತ್ತಾಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಎರಡನೇದು, ಈ ಪುಸ್ತಕನ ನಾನು ಎಲ್ಲಿ ತಗೋಬೇಕು ಅಂತ ಗೊತ್ತಾಗಿಲ್ಲ, ದಯಮಾಡಿ ತಿಳಿಸ್ಕೊಡಿ. ಪರಿದೃಶ್ಯ ಕಾರ್ಯಕ್ರಮ ಬಂದಾಗ ಮೈಸೂರಲ್ಲಿ ನನ್ನ ನಂಬರ್ ಇಲ್ಲಿ ಸೇರ್ಕೊಂಡಿದೆ, ಬಟ್ ನನಗೆ ತುಂಬಾ ಆಸಕ್ತಿ ಇದೆ. ನಾನು ನಮ್ಮ ಸಂಘದ ಕಚೇರಿಯಲ್ಲಿ ಕೇಳಿದೆ, ಮೋಸ್ಟ್ಲಿ ಅಲ್ಲಿ ಸಿಗ್ಬೋದೇನೋ ಅಂತ, ಅಲ್ಲಿ ಸಿಕ್ಕಿಲ್ಲ. ಅದಾದ್ಮೇಲೆ ನನ್ನ ವೈಯಕ್ತಿಕ ಕಾರಣಗಳಿಂದ ಬೇರೆ ಎಲ್ಲೂ ಇದಾಗಿಲ್ಲ, ಕೇಳಕ್ ಹೋಗಿಲ್ಲ. ಇಲ್ಲ, ಇದಕ್ಕೆ ನಿಮ್ಮನ್ನ ಸಂಪರ್ಕಿಸ್ತೇನೆ ಇದಕ್ಕೆ ಪುಸ್ತಕ ಸಲುವಾಗಿ. ಮಧುಸೂದನ್ ಅವ್ರೆ, ನಿಮ್ಗೆ ಸಿಗುವಂತ ಪುಸ್ತಕ ಆಗ್ಬೋದು.
ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಶೇರಿಂಗ್. ಪೃಥ್ವಿ ಅವ್ರ ಹತ್ರ ಬುಕ್ಸ್ ಇತ್ತು ಅನ್ಸುತ್ತೆ, ಮೋಸ್ಟ್ಲಿ ಅವರು ಕೊಡ್ತಾ ಇದ್ರು. ಚೇತನ್ ಅವ್ರ ಹತ್ರ ಇದೆಯಾ ಕೇಳ್ಬೇಕು. ಚೇತನ್ ನಿಮ್ಮ ಹತ್ರ ಇದೆಯಾ? ಚೇತನ್ ಅವರೇ, ಅದ್ರ ಬಗ್ಗೆ ಮಧುಸೂದನ್ ಅವರಿಗೆ ಅಪ್ಡೇಟ್ ಮಾಡ್ತೇವೆ ಖಂಡಿತ. ಬಟ್ ಇದು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಅಂತ ಅನ್ಸ್ ನನ್ಗೆ. ಸೌಂದರ್ಯದ ಮೊದ್ಲಿನ ಅಧ್ಯಾಯಕ್ಕಿಂತ ಇದು ಇನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂಡ್ ರಿಲೆವೆಂಟ್. ನನ್ ಈಗ ನಮ್ ಮೇನ್ಲಿ ವಿ ಶುಡ್ ಫೋಕಸ್ ಆನ್ ದಟ್ ಅಂತಾನೆ ಅನ್ಸ್ತು ತುಂಬಾ ದಿಸ್ ಟಾಪಿಕ್. ನೀವು ಈ ಸೂಕ್ಷ್ಮನೆಲ್ಲ ಅರ್ಥ ಮಾಡ್ಕೊಂಡಿದ್ದು ನೀವಾಗಿನ ಅಥವಾ ಎನಿಥಿಂಗ್ ಎಲ್ಸ್ ಇನ್ಫ್ಲೂಯೆನ್ಸ್ಡ್ ಈ ತರ ನೋಡ್ಬೇಕು ಅಥವಾ ಈ ತರ ಯೋಚನೆ ಮಾಡ್ಬೇಕು ಅಂತ? ಇಲ್ಲ, ನನಗೆ ಸಾಮಾನ್ಯ ಹಾಲಿವುಡ್ ಸಿನಿಮಾಗಳು ನೋಡುವಾಗ ಎಷ್ಟೋ ಸಿನಿಮಾದಲ್ಲಿ ಈ ಮದ್ವೆ 3-4 ಜನದ ಮದ್ವೆ ಆಗೋದು, ಮತ್ತೆ ಚಿಕ್ಕ ಹುಡುಗಿ ಅಂದ್ರೆ ಒಂದ್ 20 ವರ್ಷದವಳು 50-60 ವರ್ಷದವನ ಜೊತೆ ಸಂಸಾರ ಮಾಡೋದು, ಇದ್ರಲ್ಲಿ ತುಂಬಾ ನಾರ್ಮಲ್ ಆಗಿ ತೋರಿಸ್ತಾರೆ ಹಾಲಿವುಡ್ ಸಿನಿಮಾಗಳಲ್ಲಿ. ನನಗ್ ತುಂಬಾ ಆಶ್ಚರ್ಯ ಆಗ್ತಿತ್ತು, ಇದು ಹಿಂಗ್ ನಾವೆಲ್ಲೂ ನೋಡೇ ಇಲ್ವಲ್ಲ ಈ ತರ. ಇದು ಈಗ ಇಲ್ಲೂ ಆಗ್ತಾ ಇದೆ ನಿಧಾನಕ್ಕೆ. ಬಟ್ ಹಾಲಿವುಡ್ ಅಲ್ಲಿ ಕುಟುಂಬನ ತೋರ್ಸೋ ರೀತಿ ಅದ್ ನಾವೆಲ್ಲೂ ನೋಡೇ ಇಲ್ಲ ಆ ತರ. ಅಂದ್ರೆ ನಮ್ಮ ಕುಟುಂಬದ ಸರ್ಕಲ್ಗಳಲ್ಲಿ ಆ ತರ ಇರೋದಿಲ್ಲ. ಸೊ ಹಂಗಾಗಿ ಅಂದ್ರೆ ಅದು ಆ ಡೈರೆಕ್ಟರ್ ಏನೋ ಅದನ್ನ ಪ್ರೊಪೋಗೇಟ್ ಮಾಡದೇ ಇದ್ರು ನಾವು ನ್ಯಾಚುರಲ್ ಆಗಿ ಯಾವ್ದೋ ಒಂದು ಫ್ಯಾಮಿಲಿ ತೋರಿಸಿದ್ರೆ ಅವ್ರಿಗೆ ಏನ್ ಬೇಕೋ ತೋರಿಸ್ತಾರೆ, ನಮ್ದೇನ್ ಬೇಕೋ ನಾವು ತೋರಿಸ್ತೀವಿ. ಈಗ ಎಷ್ಟೋ ಸಿನಿಮಾಗಳಲ್ಲಿ ಸೀರೀಸ್ಗಳಲ್ಲಿ ಮಗಳು ಮನೆಗ್ ಫೋನ್ ಮಾಡ್ಬಿಟ್ಟು ನಾನ್ ಮದ್ವೆ ಆದೆ ಅಂತ ಹೇಳ್ತಾರೆ, ಅವರು ಕಂಗ್ರಾಚುಲೇಷನ್ ಅಂತ ಹೇಳ್ತಾರೆ. ಇಂಡಿಯಾದಲ್ಲಿ ಈ ತರ ಎಲ್ಲ ಸೀನ್ ಬರಕ್ ಸಾಧ್ಯನೇ ಇಲ್ವಲ್ಲ, ಅದೆಲ್ಲ ದೊಡ್ಡ ಹಾರ್ಟ್ ಅಟ್ಯಾಕ್ ಸೀನ್ ಆಗೋಗುತ್ತೆ ಇಂಡಿಯಾದಲ್ಲಿ ಅದು. ಸೊ ಅದು ಆ ಕಲ್ಚರಲ್ ಡಿಫ್ರೆನ್ಸ್ ಅದು ಸುಮ್ನೆ ನೋಡ್ತಾ ಇದ್ರು ಅಲ್ಲ. ಮತ್ತೆ ಅದು ಆ ಡೈರೆಕ್ಟರ್ ಏನೋ ಅದನ್ನ ಕಾನ್ಶಿಯಸ್ ಆಗಿ ತರಬೇಕಾಗಿಲ್ಲ. ಅವ್ನ್ ಯಾವ್ದೋ ಒಂದ್ ಮದ್ವೆ ಸೀನ್ ಇಡ್ಬೇಕು ಅಂದ್ರೆ ಅವ್ರ ಪಾಡಿಗೆ ಮದ್ವೆ ಆದ್ರು ಅಂತ ತೋರಿಸ್ಬೋದು. ಇಂಡಿಯಾದಲ್ಲಿ ಅದು ಸಾಧ್ಯ ಇಲ್ಲ. ಸೊ ಅದು ಆತರ ಅಂದ್ರೆ ನಾವು ಬೇರೆ ಸಿನಿಮಾ ನೋಡುವಾಗ ಸ್ವಲ್ಪ ಗಮನಿಸಿದ್ದು ಬಂದಿರೋದು ಅಷ್ಟೇ. ಸೊ ಅದಕ್ಕೆ ಈಗ ನಮ್ ಸಿನಿಮಾ ನೋಡುವಾಗ ಅವ್ರಿಗೆ ಏನ್ ಅನ್ಸುತ್ತೆ ಅನ್ನೋದು ಪಾಯಿಂಟ್. ಈಗ ನಮಗೇನು ಅನ್ಸಲ್ಲ, ಅಂದ್ರೆ ನಮ್ ಕಲ್ಚರಲ್ ಡೀಟೇಲ್ಸ್ ನಮಗೇನು ಅನ್ಸಲ್ಲ, ಬಟ್ ಅವರಿಗೆ ತುಂಬಾ ಅದು ಡಿಫರೆನ್ಸ್ ಆಗುತ್ತೆ ಅದು. ಬಟ್ ಒಂದೇನಂದ್ರೆ ಆ ಡಿಫರೆನ್ಸ್ ಗೊತ್ತಾಗಕ್ಕೆ ಅವ್ರು ನಮ್ ಸಿನಿಮಾ ನೋಡ್ತಾ ಇಲ್ಲ. ಅದೇ ಅದೊಂದ್ ಗ್ಯಾಪ್ ಇದೆ. ನಾವು ವೆಸ್ಟ್ ಇಂದ ನಮಗೆ ಎಷ್ಟು ಇನ್ಫ್ಲೂಯೆನ್ಸ್ ಆಗುತ್ತೆ, ನಮ್ಮಿಂದ ಅವ್ರಿಗೆ ಅಷ್ಟು ಇನ್ಫ್ಲೂಯೆನ್ಸ್ ಆಗಲ್ಲ. ಐ ಥಿಂಕ್ ನಾಟ್ But ಥ್ರೂ ಎಲ್ಲಿ- ಸಿನಿಮಾಸ್ ಅನ್ಸುತ್ತೆ, ಬೇರೆ ಕಡೆ ನಾಟ್ ಥ್ರೂ ಸಿನಿಮಾ ಆಗ್ತಾ ಇಲ್ಲ ಅವ್ರಿಗೆ ಅನ್ಸುತ್ತೆ ಅಲ್ವಾ? ನಾಟ್ ಥ್ರೂ ಸಿನಿಮಾಸ್ ಇಂದ ಆಗ್ತಾ ಇಲ್ಲ ಐ ಥಿಂಕ್. ಬಟ್ ದೇ ಆರ್ ವಿಸಿಟಿಂಗ್ ಅಸ್ ಅಲ್ವಾ? ವಿಸಿಟಿಂಗ್ ಇಂದ But they are ಜಾಸ್ತಿ visiting- ವಿಸಿಟಿಂಗ್ ಇಂದ ಏನಾಗುತ್ತೆ ಅಂದ್ರೆ ಬಹಳ ಒಂದು ಅವರು ಬರೀ ಅಂದ್ರೆ ಯಾವ್ದೋ ಒಂದ್ ಅಂಶ ನೋಡ್ತಾರೆ, ಅಥವಾ ಈಗ ಅವ್ನ್ ಯಾರನ್ನ ಮೀಟ್ ಆಗ್ತಾನೆ ಅವ್ನ್ ಚೆನ್ನಾಗೇ ಬಿಹೇವ್ ಮಾಡ್ತಾನೆ. ಬಟ್ ಅಲ್ಲಿ ಜಾಸ್ತಿ ಇಂಡಿಯನ್ ಇಂಪ್ಯಾಕ್ಟ್ ಎಲ್ಲಿದೆ ಅಂದ್ರೆ ಇಂಡಿಯನ್ಸ್ ಹೋಗಿ ಅಲ್ಲಿ ವಾಸ ಮಾಡ್ತಿದಾರಲ್ಲ 20-30 ವರ್ಷ ಅಥವಾ 2 ಜನರೇಷನ್. ಆಕ್ಚುಲಿ ಹಾಲಿವುಡ್ ಸಿನಿಮಾಗಳಲ್ಲಿ ಇಂಡಿಯನ್ ಕ್ಯಾರೆಕ್ಟರ್ಸ್ ಬಂದ್ರೆ ಅವ್ರ ಗುಣ ಸ್ವಭಾವ ಎಲ್ಲ ಪರ್ಫೆಕ್ಟ್ ಆಗಿ ತೋರಿಸಿರ್ತಾರೆ. ಯಾಕೆಂದ್ರೆ ಅಲ್ಲಿರೋರು ನೋಡಿದಾರೆ, ಅವರು ಅದನ್ನೇನು ಸ್ಟಡಿ ಮಾಡಿ ಬಂದಿಲ್ಲ. ಅವರು ಅಲ್ಲಿ ಇಂಡಿಯನ್ಸ್ ಇದಾರಲ್ಲ ಅವರು ನೋಡಿ ಅವರಿಗೆ ಗೊತ್ತಿದೆ. ಸೊ ಆಕ್ಚುಲಿ ಇಂಡಿಯನ್ ಕಲ್ಚರಲ್ ಇಂಪ್ಯಾಕ್ಟ್ ಇರೋದು ಯಾರು ಇಂಡಿಯನ್ಸ್ ಹೋಗಿ ಆಯಾ ದೇಶದಲ್ಲಿ ವಾಸ ಮಾಡ್ತಿದಾರೆ ಅವರಿಂದ ತುಂಬಾ ಚೆನ್ನಾಗಿದೆ ಕಲ್ಚರಲ್ ಇಂಪ್ಯಾಕ್ಟ್. ಆಕ್ಚುಲಿ ಎಲ್ಲಾ ಕಡೆ ಇಂಡಿಯನ್ ಡಯಾಸ್ಪೋರಾ ತುಂಬಾ ಸ್ಟ್ರಾಂಗ್ ತಾನೆ, ಅಂದ್ರೆ ರಿಚೆಸ್ಟ್ ಪೀಪಲ್ ನಮ್ಮವ್ರೆ. ಮತ್ತೊಂದ್ ಸ್ವಲ್ಪ ಈಗ ಅಮೆರಿಕನ್ ಜೈಲಲ್ಲಿ ಲೀಸ್ಟ್ ನಂಬರ್ ಆಫ್ ಪೀಪಲ್ ಇಂಡಿಯನ್ಸ್ 0.4% ಏನೋ ಇದೆ. ಇನ್ನೆಲ್ಲಾ ದೇಶದವರು ಅಥವಾ ಅಲ್ಲಿಯವರು ತುಂಬಾ ಜನ ಜೈಲಲ್ಲಿ ಇರ್ತಾರೆ. ಅಂದ್ರೆ ಇಂಡಿಯನ್ ಕಲ್ಚರಲ್ ಇಂಪ್ಯಾಕ್ಟ್ ಅಲ್ಲಿ ಜನಗಳಿಂದ ಆಗಿದೆ, ನಮ್ಮ ಸಿನಿಮಾದಿಂದ ಆಗಿದೆ ಅಷ್ಟೇ. ಆಕ್ಚುಲಿ ಅವ್ರಿಗೆ ಚೆನ್ನಾಗೇ ಗೊತ್ತು ಇಂಡಿಯನ್ ಕಲ್ಚರ್, ಯಾಕಂದ್ರೆ ಅಲ್ಲಿರೋ ಜನಗಳಿಂದ. ನನ್ಗೆ ನೀವು ಹೇಳ್ದಾಗ ನನ್ ನೆನಪಾಗಿದ್ದು ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ, ಅಲ್ಲೊಬ್ಬನು ಇಂಡಿಯನ್ ಒಬ್ಬನಿದ್ದ. ಸೊ ಎಷ್ಟು ಪರ್ಫೆಕ್ಟ್ ಆಗಿ ಡಿಪೆಂಡ್ ಮಾಡಿದ್ದಾರೆ. ಹೌದು. ಇನ್ನು ನೀವು ಇದ್ರಲ್ಲಿ ಸೊ ಸಬ್ ಟೈಟಲ್ಸ್ ಇಂದ ನಾವು
ಈ ತರ ಡಿಫ್ರೆನ್ಸ್ ಅನ್ನ ಮಾಡಕ್ ಆಗಲ್ಲ ಅಲ್ವಾ? ಈ ತರ ಇದನ್ನ ಡಿಫ್ರೆನ್ಸ್ ಅನ್ನ ಮಾಡಕ್ಕೆ ಆಗಲ್ಲ. ಓನ್ಲಿ ವೇಸ್ ಬೇರೆ ಯಾವ್ದ್ರೂನು ಕಲ್ಚರಲ್ ಇಂಪ್ಯಾಕ್ಟ್ ಆದ್ರೆ ನಾವು ಅಷ್ಟು ಈಸಿಲಿ ನಾವು ವೆಸ್ಟರ್ನ್ ಇಂದ ಆಗಿರುವಾಗ ನಮ್ಮನ್ನ ಏನಾದ್ರು ಎನ್ಹಾನ್ಸ್ ಮಾಡ್ಕೊಳಕ್ ಏನಾದ್ರು ನಿಮ್ಗೆ ಯೋಚನೆ ಬಂದಿತ್ತಾ ಏನಾದ್ರು? ನಮ್ ಸಿನಿಮಾಗಳ ಏನು? ಹೌದು, ನಮ್ ಸಿನಿಮಾದನ್ನ ಹೇಗೆ ಎನ್ಹಾನ್ಸ್ ಮಾಡಿ ಈ ತರ ಇನ್ಫ್ಲುಯೆನ್ಸ್ ಅಥವಾ ಆ ಸ್ಟೇಟ್ ಅಲ್ಲಿ ಇಡ್ಬೋದಾ, ಆತರ ಅವಕಾಶ ಇರ್ಬೋದಾ ನಮ್ಗೆ? ಅದೇನಂದ್ರೆ ಅದ್ ಬರೀ ಸಿನಿಮಾಗ್ ಸಂಬಂಧಪಟ್ಟಿದ ವಿಷಯ ಅಲ್ಲ. ಈಗ ಇಂಡಿಯನ್ಸ್ಗೆ ಅಮೆರಿಕದಲ್ಲಿ ಅಥವಾ ಬೇರೆ ದೇಶಗಳಲ್ಲಿ ಸಿನಿಮಾ ರಿಲೀಸ್ ಮಾಡಿಸೋಷ್ಟು ಲಾಬಿ ಮಾಡಕ್ ಬರ್ಬೇಕು. ಇದು ಸಿನಿಮಾನ ಮೀರಿ ಮಾರ್ಕೆಟಿಗೆ ಹೊರಟೋಗುತ್ತೆ. ಅದು ತುಂಬಾ ಅಷ್ಟೆಲ್ಲ ಮಾಡಲ್ಲ ನಮ್ಮವ್ರನ್ನ. ಈಗ ಕನ್ನಡ ಸಿನಿಮಾ ಒಂದು ನ್ಯೂ ಜೆರ್ಸಿಲಿ ರಿಲೀಸ್ ಆಗ್ಬೇಕು ಅಂದ್ರೆ ನಮ್ಮ ಪ್ರೊಡ್ಯೂಸರ್ಸ್ ನೋಡೋದೇನೆ ಅಲ್ಲಿ ಸುತ್ತಮುತ್ತ ಯಾವ ಸ್ಕ್ರೀನ್ ಅಲ್ಲಿ ಯಾವ ಟೈಮಿಂಗ್ ಕೊಟ್ರೆ ಹೌಸ್ಫುಲ್ ಆಗುತ್ತೆ. ಯಾರು ಹೌಸ್ಫುಲ್ ಅಂದ್ರೆ ನಮ್ಮವ್ರು ಯಾರು ಬರ್ತಾರೆ ಅಂತ. ಹಾಲಿವುಡ್ ಅವರು ಬೆಂಗಳೂರಲ್ಲಿ ರಿಲೀಸ್ ಮಾಡ್ತಾರೆ, ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲ್ ಆಗುತ್ತೆ. ಬಟ್ ನಮ್ಮವರು ಎಲ್ಲಿ ಇಂಡಿಯನ್ ಡಯಾಸ್ಪೋರಾ ಈಸಿಯಾಗಿ ರೀಚ್ ಆಗ್ಬೋದು ಅಲ್ಲಿ ಆ ಟೈಮಿಗೆ, ಮತ್ ಸುಮ್ನೆ ಯಾವತ್ತೋ ಬುಧವಾರ ಮಧ್ಯಾಹ್ನ ಅಂತಾನು ಮಾಡಲ್ಲ, ಆ ಟೈಮಿಗೆ ಕರೆಕ್ಟ್ ಆಗಿ ರಿಲೀಸ್ ಮಾಡ್ತಾರೆ. ಮತ್ ಬರೀ ನಮ್ಮವ್ರು ನೋಡ್ತಾರೆ. ನಮ್ಮ ಸಿನಿಮಾನ್ ಬೇರೆಯವರು ಎಲ್ಲ ನೋಡ್ಬೇಕಂದ್ರೆ ತುಂಬಾ ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕು. ಅದು ಸ್ವಲ್ಪ ಕಷ್ಟದ ಕೆಲ್ಸನೇ. ಅದಕ್ಕೆ ಅದ್ ಕಷ್ಟ. ಆಕ್ಚುಲಿ ಇಂಡಿಯನ್ ಸಿನಿಮಾ ಅಂತ ಈಗ ಪರಿಚಯ ಇರೋದಿಲ್ಲ ಸಾಂಗ್ ಅಂಡ್ ಡ್ಯಾನ್ಸ್ ಅಂತ. ಅದ್ರದ್ದು ಇಂಪ್ಯಾಕ್ಟ್ ಇದೆ, ಬಟ್ ಅದು ಕಲ್ಚರಲ್ ಇಂಪ್ಯಾಕ್ಟ್ ಆಗೋಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ. ಸ್ವಲ್ಪ ಒಂದು ಎಂಜಾಯ್ಮೆಂಟ್ ತರ ನೋಡಿದಾರೆ ಅಷ್ಟೇ, ತುಂಬಾ ಕಡಿಮೆ. ಇಂಡಿಯನ್ ಸಿನಿಮಾನ ಹೊರಗಡೆ ಅವ್ರು ನೋಡೋದು ಬಹಳ ಕಡಿಮೆ. ಪಾಕಿಸ್ತಾನೀಸ್ ನೋಡ್ತಾರೆ, ಏಷ್ಯನ್ಸ್ ನೋಡ್ತಾರೆ, ಬಾಂಗ್ಲಾದೇಶಿ ತುಂಬಾ ಜನ ನೋಡ್ತಾರೆ, ಪಾಕಿಸ್ತಾನದವ್ರು ನೋಡ್ತಾರೆ, ಇನ್ಫ್ಯಾಕ್ಟ್ ಜಪಾನ್ ಅಲ್ಲೂ ಸ್ವಲ್ಪ ನೋಡ್ತಾರೆ. ಬಟ್ ವರ್ಲ್ಡ್ ವೈಡ್ ಹಂಗೆ ನೋಡೋದಿಲ್ಲ. ಈಗ ಇಂಡಿಯನ್ ಸಿನಿಮಾ ರಿಲೀಸ್ ಆದ್ರೆ ಇಂಡಿಯನ್ ಆಡಿಯನ್ಸ್ ಬಾಲಿವುಡ್ ಸಿನಿಮಾಗಳು ಕನ್ನಡ ನೋಡಲ್ಲ. ಬಾಲಿವುಡ್ ಸಿನಿಮಾ ರಿಲೀಸ್ ಆದ್ರೆ ಅಮೆರಿಕದಲ್ಲಿ ಅರ್ಧ ಆಡಿಯನ್ಸ್ ಪಾಕಿಸ್ತಾನೀಸ್ ಇರ್ತಾರೆ. ಅದು ಆ ಇಂಪ್ಯಾಕ್ಟ್ ಇದೆ ಅಲ್ಲಿ. ಈಗ ಶಾರುಖ್ ಖಾನ್ ಆಗ್ಲಿ ಅಮೀರ್ ಖಾನ್ ಆಗ್ಲಿ ಇಂಡಿಯನ್ ಸ್ಟಾರ್ಸ್ ಅಂತ ಕರೆಯೋದಿಲ್ಲ, ಏಷ್ಯನ್ ಸ್ಟಾರ್ಸ್ ಅಂತ. ಅಂದ್ರೆ ಅವರೆಲ್ಲ ಒಂಥರ ಪ್ಯಾನ್ ಏಷ್ಯಾ ಆಗ್ಬಿಟ್ಟಿದ್ದಾರೆ. ಬಾಲಿವುಡ್ ಆತರ ರೆಪ್ರೆಸೆಂಟ್ ಆಗಿದೆ. ದಟ್ ಈಸ್ ಟ್ರೂ. ಈಗ ಯಾವ್ದೇ ಒಂದು, ಈಗ ನಾನು ಯಾವ್ದೋ ಒಂದು ಆರ್ಟಿಕಲ್ ಅಥವಾ ಯಾರು ಹೇಳಿದ್ದು ಕೇಳಿದ್ದೇನೆ. ಈಗ ಜಿ ಅಲ್ಲಿ ಬರೋದು ಅಥವಾ ಅದೇ ಹಿಂದಿ ಚಾನೆಲ್ಸ್ ಅಲ್ಲಿ ಬರೋ ರಿಯಾಲಿಟಿ ಶೋಸ್ ಎಲ್ಲ ತುಂಬಾ ರೀಚ್ ಇದೆ, ನಾಟ್ ಕನ್ನಡದಲ್ಲಿ ಬರೋದ್ಕಿಂತ. ದಟ್ ಈಸ್ ಐ ಥಿಂಕ್ ಅದೇ ಬಾಲಿವುಡ್ ಇನ್ಫ್ಲುಯೆನ್ಸ್ ಆಗಿರೋ ಕಂಟ್ರೀಸ್ ಅಥವಾ ಜನ ತುಂಬಾ ಜಾಸ್ತಿ ಇದ್ದಾರೆ. ನಾನು ಇನ್ನೊಂದ್ ವೇಯಲ್ಲಿ ಸ್ವಲ್ಪ ದಿನದ ಹಿಂದೆ ಈ ತರ ಯೋಚನೆ ಬರ್ತಾ ಇತ್ತು. ಮೊದ್ಲೆಲ್ಲ ನಮ್ಮಲ್ಲಿ ಈ ಕನ್ನಡದಲ್ಲೂ ಕನ್ನಡ ಸಿನಿಮಾನೇ ತಗೊಂಡ್ರು ಮೊದ್ಲೆಲ್ಲ ತುಂಬಾ ಕುಟುಂಬ ವ್ಯವಸ್ಥೆ, ತುಂಬಾ ಜನ ಇರೋ ಕುಟುಂಬದ ಮೇಲೆ ಕತೆ ಬರ್ತಿತ್ತು. ಅದಾದ್ಮೇಲೆ ಕ್ರಮೇಣ ಚೇಂಜ್ ಆಯ್ತು. ನೆಕ್ಸ್ಟ್ ಲವ್ ಸ್ಟೋರೀಸ್ ತರ ಬಂತು. ಸೊ ಅಂದ್ರೆ ಇಲ್ಲೂನು ನಮ್ಮಲ್ಲೂ ಆತರ ಕಲ್ಚರಲ್ ಚೇಂಜಸ್ ಆಗ್ತಾನೆ ಇದೆ. ಅದು ಇನ್ಫ್ಲುಯೆನ್ಸ್ ಇಂದ ಆಗಿರೋದು ಅಥವಾ ಓವರ್ ದ ಪೀರಿಯಡ್ ಆಫ್ ಟೈಮ್ ಜನರೇಷನ್ ಚೇಂಜ್ ಆಗಿರೋದಕ್ಕಾಗಿರೋದು ಗೊತ್ತಾಗ್ತಿಲ್ಲ. ಬಟ್ ಈ ತರ ಡಿಫ್ರೆನ್ಸ್ ಇದೆ ಅಂತ ಐ ಜಸ್ಟ್ ಅಬ್ಸರ್ವ್. ನಮ್ಮ ಇಂಡಸ್ಟ್ರಿಗಳಲ್ಲಿ ಆಗೋ ಚೇಂಜಸ್ ಸಾಮಾನ್ಯ ಅದು ಮಾರ್ಕೆಟ್ ಡ್ರಿವನ್ ಇರುತ್ತೆ. ಯೂಶಲಿ ಎರಡು ವಿಷಯ. ಒಂದು, ಸಿನಿಮಾ ಮಾಡಕ್ ಕತೆ ಸಿಗ್ಬೇಕು. ಯಾಕೆಂದ್ರೆ ಮಾಡಿ ಕತೆಗಳು ಒಂಥರ ಖಾಲಿ ಆಗ್ಬಿಡುತ್ತೆ. ಹಂಗಾಗಿ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಹೊಸ ಎಳೆ, ಈಗ ಮೊಮೆಂಟೋ ಸಿನಿಮಾ ಬಂದಾಗ ಫಸ್ಟ್ ಟೈಮ್ ಅದನ್ನ ತಮಿಳಲ್ಲಿ ಗಜಿನಿ ಅಂತ ಮಾಡಿದ್ರು. ಇವನು ಸೂರ್ಯಂದು ಕಾಯಿಲೆ ಅಂದ್ರೆ ಒಂದು ರೋಗ ಇಟ್ಕೊಂಡು ಅದ್ರ ಸುತ್ತ ಕತೆ, ಅಂದ್ರೆ ಅಲ್ಲೊಂದು ಪಾಸಿಬಿಲಿಟಿ ಇದೆ ಗೊತ್ತಾಗ ಅವಾಗ ಒಂದು 7-8 ವರ್ಷ ಬರೀ ಕಾಯಿಲೆದೇ ಕಥೆಗಳು. ಅವು ಅಮ್ನೇಷಿಯಾ, ಡಿಮೆನ್ಷಿಯಾ, ಅದು ಇದು. ಯಾವ ಸಿನಿಮಾ ನೋಡಿದ್ರು ಕಾಯಿಲೆಗಳದೇ ಸಿನಿಮಾ. ಯಾಕೆ ಅಂದ್ರೆ ಅಲ್ಲೊಂದು ಪಾಸಿಬಿಲಿಟಿ ಕಾಣಿಸ್ತು, ಓಕೆ ಇಲ್ಲೊಂದು ಕತೆ ಮಾಡ್ಬೋದು ಅಂತ. ಒಂದು ಆತರ ಕತೆ ಪಾಸಿಬಿಲಿಟಿ ಇಂದ ಈಗೆಲ್ಲ ಈ ಸೋಷಿಯಲ್ ಜಸ್ಟಿಸ್ ಸಿನಿಮಾಗಳು ಬರುತ್ತಲ್ಲ, ಯಾಕೆ ಈಗ ಒಂದು 5 ವರ್ಷದಲ್ಲಿ ಅಷ್ಟೊಂದು ಯಾಕೆ ಬರ್ತಾ ಇದೆ ಅಂದ್ರೆ ಅದ್ ಬರೀ ಪಾಲಿಟಿಕ್ಸ್ ಇದೆ ಅದ್ರಲ್ಲಿ. ಬಟ್ ಅಲ್ಲೊಂದು ಕತೆ ಪಾಸಿಬಿಲಿಟಿ ಸಿಕ್ತು, ಓಕೆ ಇವ್ರನ್ನ ತುಳಿತಕ್ಕೆ ಒಳಗಾಗಿದ್ದಾರೆ, ಮೇಲೆ ಎತ್ತಬೇಕು ಅನ್ನೋ ಅಲ್ಲೊಂದು ಕತೆ ಮಾಡ್ಬೋದು ಅಂತ. ಅದಕ್ಕೆ ಒಂದು 25 ಸಿನಿಮಾ ಆ ತರದ್ ಬಂದಿದೆ. ಅದು ಎರಡು. ಅದೇ ಒಂದು ಸಿನಿಮಾಗಳ ಆ ಪ್ಯಾಟರ್ನ್ ಚೇಂಜ್ ಆಗೋದು, ಒಂದು ಮಾರ್ಕೆಟ್ ಡ್ರಿವನ್, ಇನ್ನೊಂದು ಕತೆ ಪಾಸಿಬಿಲಿಟಿ. ಯೂಶಲಿ ಅದೆರಡು. ಅಂದ್ರೆ ಸಿನಿಮಾದ ಕಲ್ಚರಲ್ ಇಂಪ್ಯಾಕ್ಟ್ ಗಿನ್ನ ಮಾರ್ಕೆಟ್ ಹೆಂಗೆ
ಒಟ್ನಲ್ಲಿ ಜನ ಥಿಯೇಟ್ರಿಗೆ ಬರ್ಬೇಕಷ್ಟೇ. ಬರ್ಬೇಕು. ಮತ್ತೆ ಯೂಶಲಿ ಇಂಡಿಯಾದಲ್ಲಿ ಸಿನಿಮಾ ಥಿಯೇಟ್ರಿಗೆ ಬರೋದು ಫಸ್ಟ್ ಆಡಿಯನ್ಸ್ ಯಾರಂದ್ರೆ ಒಂದ ಹೀರೋ ಅಭಿಮಾನಿಗಳು ಇಲ್ಲ ಕಾಲೇಜ್ ಹುಡುಗರು ಬಂಕ್ ಹಾಕಿ ಬರ್ತಾರೆ. ಹಂಗಾಗಿ ಅವ್ರಿಗೆ ಏನ್ ಬೇಕು ಅದನ್ನ ಮಾಡ್ತಾ ಹೋಗ್ತಾರೆ ಅಷ್ಟೇ. ಇನ್ನು ಉಳಿದಿದ್ದು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಅದೇ ಅದೆರಡು ಕತೆ ಪಾಸಿಬಿಲಿಟಿ ಒಂದು, ಇನ್ನೊಂದು ಮಾರ್ಕೆಟ್, ಅದೆರಡೇ ಡ್ರೈವ್ ಮಾಡೋದು. ಈಗ ಉಳಿದಿದ್ದೆಲ್ಲ ಅಂಶನೂ ಅಷ್ಟು ಮುಖ್ಯನೇ ಆಗಲ್ಲ ಯಾವ್ದು. ಹೌದು ಹೌದು. ಆತರ ಈಗ ನಾನು ಹಾಲಿವುಡ್ ನೋಡಿದ್ದೇನೆ, ಬಟ್ ಒಂದಿಷ್ಟಷ್ಟು ನೋಡಿರೋದು. ಈ ಕನ್ನಡದಲ್ಲಿ ಈಗ ನಾವು ಕನ್ನಡದಲ್ಲೇ ಇರೋದು ಇಂಡಿಯಾ ಮೂವೀಸ್ ಅಂತ ತಗೊಂಡ್ರೆ, ಈಗ ಅದೇ ಯಾವ್ದು ಅವ್ನ್ ಯಾವ್ದೋ ದೊಡ್ಡ ಕಂಪ್ನಿ ಸಿಇಒ ಆಗಿರ್ತಾನೆ, ಬಟ್ ಆ ಹುಡುಗಿಗೆ ಅವ್ನ್ ಯಾರು ಅಂತ ಗೊತ್ತಿರಲ್ಲ. ಬಟ್ ದೇ ವಿಲ್ ಅವ್ನ ಆತರ ಐಡೆಂಟಿಟಿ ಇಲ್ದೆ ಅವಳ ಜೊತೆ ಹೋಗೋದು ಮಾಡೋದು ಅದೆಲ್ಲ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ಸುತ್ತೆ ನೋಡುವಾಗ. ಬಟ್ ಪಾಸಿಬಿಲಿಟಿ ಇದೆಯಾ ಇಲ್ವಾ ಅಂತ ನಮ್ಗೆ ಆ ಮೊಮೆಂಟಿಗೆ ಬರಲ್ಲ, ಯೋಚನೆಗೆ ಬರಲ್ಲ. ಸೊ ಇದ್ರಲ್ಲಿ ನಾವು ಕಲ್ಚರಲ್ ತರ ಏನಾದ್ರು ನೋಡಕ್ಕಾಗತ್ತೆ, ಆ ತರ ಬರಲ್ಲ. ದಿಸ್ ಇಸ್ ಡಿಫ್ರೆಂಟ್ ಸ್ಟ್ರೀಮ್ ಅಲ್ವಾ ಆಗ ಯೋಚನೆಯಲ್ಲಿ. ಅದೇ ಅದರಲ್ಲಿ ಏನು ಕಲ್ಚರಲ್ ಅಂತ ತರಕ್ ಬರಲ್ಲ. ಅದೇ ಅದು ಅವರು ಆ ಕತೆ ಪಾಸಿಬಿಲಿಟಿ ಮತ್ತೆ ಯಾವ್ದು ಜನಕ್ಕೆ ಅಟ್ರಾಕ್ಟ್ ಆಗುತ್ತೆ ಅಂದ್ರೆ ಅದನ್ನ ಮಾಡ್ತಾರೆ. ಅದು ಅದೇ ಈಗ ತುಂಬಾ ಸಿನಿಮಾ, ಅದೇ ಒಂದ್ ಸಿನಿಮಾದಲ್ಲಿ ಅದು ಇದೇ ಪಾಸಿಬಿಲಿಟಿ ಗೊತ್ತಾರ 100 ಸಿನಿಮಾದಲ್ಲಿ ಬರುತ್ತೆ ಆ ತರ. ಹಳ್ಳಿ ಹುಡುಗಿ ಅಥವಾ ಹಳ್ಳಿ ಹುಡುಗ ಅಥವಾ ಶ್ರೀಮಂತರ ಮಗಳು ಬಡವ ಹುಡುಗ, ಏನೇನೋ ಕಾಂಬಿನೇಷನ್ ವರ್ಕ್ ಮಾಡ್ತಾರೆ. ವರ್ಕ್ ಮಾಡಿ ಕಥೆಗಳು ಮಾಡೋದು. ಬಟ್ ಅದಷ್ಟೂನು ಅದು ಅಂದ್ರೆ ಕಥೆಯ ಡಿಮಾಂಡ್ ಇಂದ ಬರ್ತಾ ಇಲ್ಲ, ಅದು ಮಾರ್ಕೆಟ್ ಡಿಮಾಂಡ್ ಇಂದ ಬರ್ತಾ ಇರುತ್ತೆ. ಸೊ ಅದು ಹಂಗಾಗಿ ಅಲ್ಲಿ ಕ್ವಾಲಿಟಿನ ಜಾಸ್ತಿ ಎನ್ಹಾನ್ಸ್ ಮಾಡಕ್ ಯಾರು ಹೋದ್ರೆ ಪ್ರೊಡ್ಯೂಸರ್ ಅವೆಲ್ಲ ತಂದ್ರೆ ಜನ ಥಿಯೇಟ್ರಿಗೆ ಬರಲ್ಲ ಅಂತ. ಸೊ ಥಿಯೇಟ್ರಿಗೆ ಬರಕ್ ಎಷ್ಟ್ ಬೇಕು ಅಷ್ಟ್ ಮಾತ್ರ ಎಕ್ಸ್ಪ್ಯಾಂಡ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ಈ ಎಲ್ಲ ಕಥೆನೂ ಹಂಗೆ. ಈಗ ಶ್ರೀಮಂತ ಸಿಇಒ ಇರ್ತಾನೆ, ಇದು ಅಂದ್ರೆ ಅದು ಹಂಗೇನೆ, ಇದೊಂದು ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನ ಮಾಡೋಣ ಅಂತ. ಅದು ಸೀರೀಸ್. ಸೊ ಈ ತರದಲ್ಲೇ ನಾವು ಪಾಸಿಬಿಲಿಟೀಸ್ ಅಲ್ಲಿ ಹೋಗಿ ಐ ಥಿಂಕ್, ಬಟ್ ನಮ್ದು ರೀಚ್ ಅದೇ ನೀವ್ ಹೇಳ್ದಾಗ ಎಲ್ಲ ಬೇರೆ ಅದರ್ ಫ್ಯಾಕ್ಟರ್ಸ್ ಇರತ್ತೆ. ಅವರಿಗೆ ಆ ಕಡೆ ಔಟ್ಸೈಡ್ ಇಂಡಿಯಾ ರೀಚ್ ಆಗ್ಬೇಕು ಅನ್ನೋದು ಯೋಚನೆ ಇದ್ರೆ ಐ ಥಿಂಕ್ ದೇ ವಿಲ್ ಥಿಂಕ್ ಆನ್ ದಟ್ ಅನ್ಸುತ್ತೆ. ಅಥವಾ ನಮ್ಗೆ ಇಷ್ಟಕ್ಕೆ ಸಾಕು ಅಂತ ದೇ ವಿಲ್ ಲಿಮಿಟ್ ದಮ್ ಸೆಲ್ಫ್ ಅಂಡ್ ದೇ ವಿಲ್ ಮೇಕ್ ದಮ್ ಮೂವೀಸ್ ಇರ್ಬೋದು. ನಾನು ಅದೇ ಯೋಚನೆ, ಹಾಲಿವುಡ್ ಅಲ್ಲಿ ಅಷ್ಟು ಅವರಿಗೆ ಅಷ್ಟು ಪಾಸಿಬಿಲಿಟಿ ಇರುವಾಗ ಇಲ್ಲಿಂದ ಯಾಕೆ ಅಷ್ಟು ಆಗೋದಿಲ್ಲ ಅಂತ ಒಂದು ಯೋಚನೆಗೆ ಉತ್ತರ ಹುಡ್ಕಕ್ ಹೋಗಿದ್ದಷ್ಟೇ ಇದು. ಅದೇ ಅದಕ್ಕೆ ಮೇನ್ ರೀಸನ್ ಏನಂದ್ರೆ ನಮಗೆ ಬೇರೆ ಊರಿಗೆ ಟಿಕೆಟ್ ಮಾರ್ಬೇಕಾದ ಅವಶ್ಯಕತೆ ಇಲ್ಲ. ನಾವಿದೇ ಹಾಡು ಡಾನ್ಸ್ ಮಾಡ್ಕೊಂಡು ಅಮೆರಿಕ ಕನ್ನಡದವರೆಗೂ ತೋರಿಸಿ ದುಡ್ಡು ರಿಕವರ್ ಆದ್ರೆ ಆಯ್ತು. ನಮಗೆ ಏನಾದ್ರು ಈಗ ನಿಮಗೆ ಜಿಂಬಾಬ್ವೆ ಅವನು ನಿಮ್ ಸಿನಿಮಾ ನೋಡ್ಬೇಕು ಅಂದ್ರೆ ಅವಾಗ ಒಂಚೂರು ಕಥೆಯಲ್ಲೆಲ್ಲ ಫಿಟ್ ಮಾಡಕ್ಕೆ, ಯಾಕೆಂದ್ರೆ ಅಲ್ಲಿ ಟಿಕೆಟ್ ಮಾರಕ್ ಆಗಲ್ಲ. ಇಂಡಿಯನ್ ಒಬ್ಬ ಯಾವ ದೇಶದಲ್ಲಿದ್ರು ನಮ್ ಸಿನಿಮಾನ ಆರಾಮಾಗಿ ನೋಡ್ತಾನೆ, ಅವನಿಗೇನು ಪ್ರಾಬ್ಲಮ್ ಇಲ್ಲ. ಸೊ ಆಕ್ಚುಲಿ ನಮ್ದು ಒಂಥರ ಶಕ್ತಿ ಮತ್ತೆ ಕೊರತೆ ಎರಡು ಒಟ್ಟಿಗೆನೆ ಇದೆ. ಅದು ಯಾವಾಗ ಬೇರೆಯವರು ನಮ್ ಸಿನಿಮಾ ನೋಡಕ್ ಶುರು ಮಾಡ್ತಾರೆ ಅವಾಗ್ಲೇ ಅದು ಕೊರತೆ ಗೊತ್ತಾಗದು. ನಮ್ಮವ್ರಿಗೆ ಹೆಂಗೋ ಅಭ್ಯಾಸ ಆಗಿದೆ, ಮತ್ತೆ ನಮ್ಮವ್ರಿಗೆ ಬೇರೆ ತರ ಸಿನಿಮಾ ಬೇಕು ಅಂದ್ರೆ ಹೆಂಗೋ ಹಾಲಿವುಡ್ ಇರಾನ್ ಅದನ್ನ ನೋಡ್ತಾರೆ. ಅದೆಲ್ಲ ಒಂಥರ ಎಂಜಾಯ್ಮೆಂಟ್ ಬೇಕಾ ಬಾಲಿವುಡ್ ನೋಡು, ಇನ್ನೇನಾರು ಸ್ಟಿಮ್ಯುಲೇಟಿಂಗ್ ಬೇಕಾದ್ರೆ ಹಾಲಿವುಡ್ ನೋಡೋದು, ಎಮೋಷನಲ್ ಬೇಕಾದ್ರೆ ಇರಾನಿಯನ್ ಅಂತ ಫಿಕ್ಸ್ ಆಗ್ಬಿಟ್ಟಿದೆ. ನಾವೇನು ಮಾಡ್ಬೇಕಾಗಿಲ್ಲ ಅದಕ್ಕೆ. ಸೊ ಹೊರಗಡೆ ಅವ್ರು ನಮ್ ಸಿನಿಮಾ ಇನ್ನೂ ಒಂದು ಅಲ್ಲ, ಇದೆಲ್ಲ ಬ್ರೇಕ್ ಆಗಕ್ಕೆ ಇನ್ನೊಂದ್ ಸ್ವಲ್ಪ ವರ್ಷನೇ ಬೇಕಾಗ್ಬೋದೇನೋ. ಐ ಥಿಂಕ್ ದ ಲೇಟೆಸ್ಟ್ ಜನರೇಷನ್ ಅವ್ರೇನಾದ್ರು ಬೇಕು ಅಂತಂದ್ರೆ ದೇ ಮೇ ಗೋ ಬ್ಯಾಕ್ ಟು ಓಲ್ಡ್ ಆತರ ಏನಾದ್ರು ಇರ್ಬೋದು. ಅಲ್ಲ, ಅದು ಆ ಬ್ಯಾರಿಯರ್ ಬ್ರೇಕ್ ಆಗೋ ಹೊತ್ತಿಗೆ ಬೇರೆಯವ್ರೆ ನಮ್ ಸಿನಿಮಾನು ಮಾಡ್ತಾರೆ. ಹಾಲಿವುಡ್ ಈಗ ಲೈಫ್ ಆಫ್ ಪೈ ಬಂತಲ್ಲ, ಅವನಿಗೆ ಇಂಡಿಯಾದಲ್ಲಿ ಟಿಕೆಟ್ ಇದೆ ಅಂತ ಗೊತ್ತಾದ ತಕ್ಷಣ ಇಂಡಿಯನ್ ಟೆಕ್ಸ್ಚರ್ ಇರೋ ಸಿನಿಮಾನ ಅವರೇ ಮಾಡ್ತಾರೆ. ಅದೇ ಅದನ್ನ ಅವ್ರು ಹೈಜಾಕ್ ಮಾಡಿದ್ರೆ ನಮ್ಗೇನು ಇರೋದಿಲ್ಲ. ಈಗ ಏನ್ ಹಾಲಿವುಡ್ನವರಿಗೆ ನಮಗಿನ್ನ ಚೆನ್ನಾಗಿ ನಮ್ ಸಿನಿಮಾ ಮಾಡ್ತಾರೆ. ಅವ್ನಿಗೆ ಏನು ಇಬ್ರು ರೈಟರ್ನ ಹೈರ್ ಮಾಡ್ಬಿಟ್ರೆ ಆಯ್ತು, ಸೂಕ್ಷ್ಮಗಳನ್ನ ಸೇರ್ಸಕ್ಕೆ ಇಂಡಿಯನ್ ರೈಟರ್ಸ್ ಹೈರ್ ಮಾಡಿ. ಅದೆಲ್ಲ ತುಂಬಾ ಸ್ವಲ್ಪ. ಲೈಫ್ ಆಫ್ ಪೈ ಆಕ್ಚುಲಿ ಅದು ಆ ವಿಷಯ ಸೆಮಿನಲ್ ಸಿನಿಮಾ. ಅವಾಗ ಅವರು ಫುಲ್ ಇಂಡಿಯನ್ ಸೆಟಪ್ ಅಲ್ಲಿ ಇಂಡಿಯನ್ ಫಿಲಾಸಫಿ, ದೇವ್ರು, ಅದು ಇದು ಒಂಥರ ತಂದು ಫುಲ್ ಅದು ಇಂಡಿಯನ್ ಸಿನಿಮಾ. ಬಟ್ ಅವ್ನು ಮಾಡಿದ್ದು ಹಾಲಿವುಡ್. ಹಾಗಾಗಿ ಹಾಲಿವುಡ್
ಅನಿಲ್ ಅವ್ರೆ, ನಿಮ್ಗೆ ಏನಾದ್ರು ಕೇಳದಿತ್ತ ಅಥವಾ ಏನಾದ್ರು ಹೇಳದಿತ್ತ? ಹಾಯ್ ಸೀಮಾ ಅವರೇ, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದಾನೆ. ಅರುಣ್ ಅವ್ರಿಗೂ ನಮಸ್ಕಾರ. ಅದೇ ನಾನು ಇದು ಫಸ್ಟ್ ಸೆಷನ್ ಇದು ನಂದು, ಅಂದ್ರೆ ಐ ಮಿಸ್ ದ ಲಾಸ್ಟ್ ಸೆಷನ್ ಫಾರ್ ಸಮ್ ರೀಸನ್. ಏನಂದ್ರೆ ಇದು ಮಾತಾಡ್ತಿರೋ ಸಬ್ಜೆಕ್ಟ್ ತುಂಬಾ ವಾಸ್ಟ್. ಇದು ನಾಟ್ ಓನ್ಲಿ ಜಸ್ಟ್ ಸಿನಿಮಾ ಅಂತ ಒಂದು ಬರಲ್ಲ, ಇದು ಕಂಪ್ಲೀಟ್ಲಿ ನೆಕ್ಸ್ಟ್ ಲೆವೆಲ್ ಸಬ್ಜೆಕ್ಟ್ ಇದು. ಆಮೇಲೆ ನಾವು ಮಾತಾಡ್ತಿರೋ ಆಡಿಟೋರಿಯಂ ತುಂಬಾ ಸ್ಮಾಲ್ ಆಡಿಟೋರಿಯಂ. ಇದು ಆಕ್ಚುಲಿ ಇದು ವಾಸ್ಟ್ ಆಗಿ ಬೆಳಿಬೇಕು. ಆಕ್ಚುಲಿ ಏನಂದ್ರೆ ಇದು ನಮ್ ಜನರೇಷನ್, ಈಗ ನಾವು 80s 90s ಜನರೇಷನ್ ಅವ್ರಿಗೆ ಇದು ಸಂಬಂಧ ಬರಲ್ಲ. ನಮ್ಗೆ ಎವ್ರಿ ಟೈಮ್ ನಾವು ಕೊನೆ ಉಸಿರೋ ತನಕ ನಮ್ಗೆ ಕನ್ನಡ, ನಮ್ ಸಂಸ್ಕೃತಿ ಇದೆಲ್ಲ ಇದ್ದೇ ಇರುತ್ತೆ ನಮ್ ಜನರೇಷನ್ ಅವ್ರಿಗೆ. ಬಟ್ ಯಂಗ್ ಜನರೇಷನ್ ಏನಿದಾರಲ್ಲ ಅವ್ರಿಗೆ ಇದು ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇರೋದು. ನಾನ್ ಇವಾಗ ಸದ್ಯದಲ್ಲಿ ಅಮೆರಿಕದಲ್ಲಿ ಇದ್ದೀನಿ ನಾನು. ಸೊ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಆಕ್ಚುಲಿ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ಕನ್ನಡದ ಮೇಲೆ ಅಭಿಮಾನ ಇರೋದಕ್ಕಿಂತ ಜಾಸ್ತಿ ಇಲ್ಲಿ ಅಮೆರಿಕದಲ್ಲಿ ಇರೋರಿಗೆ ಕನ್ನಡದ ಮೇಲೆ ಅಭಿಮಾನ ಇದೆ. ಯಾಕೆಂದ್ರೆ ನಾನು ಎರಡೂನು ನೋಡಿದೀನಿ ನಾನು. ಇಲ್ಲಿ ಕನ್ನಡದ್ದು ಫಂಕ್ಷನ್ಸ್ ಗಳು, ಕನ್ನಡದ್ದು ಹಬ್ಬ ಎಲ್ಲಾನು ಆಚರಿಸ್ತಾರೆ, ಇಲ್ಲಿ ಒಂದು ಮಿಸ್ ಮಾಡಲ್ಲ. ಅಮೆರಿಕದಲ್ಲಿ ನಮ್ ಸಂಸ್ಕೃತಿನ ಇನ್ನೂ ಉಳಿಸ್ಕೊಂಡು ಹೋಗ್ತಾ ಇದಾರೆ. ಸೊ ಆ ಒಂದ್ ಬೇಸಿಸ್ ಅಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಆಕ್ಚುಲಿ ಪ್ರಾಬ್ಲಮ್ ಆಗ್ತಿರೋದು ವೆಸ್ಟರ್ನೈಸ್ ಆಗ್ತಿರೋದು ಇಂಡಿಯಾದಲ್ಲಿ. ನಮ್ ಸಂಸ್ಕೃತಿ ಹೋಗ್ತಾ ಇರೋದು ಇಂಡಿಯಾದಲ್ಲಿ. ಇಲ್ಲಿ ಆಕ್ಚುಲಿ ಕಾಪಾಡ್ತಿದ್ದಾರೆ ನಮ್ ಸಂಸ್ಕೃತಿನ ಹೇಳ್ಬೇಕಂದ್ರೆ. ಏನಂದ್ರೆ ಸಿನಿಮಾ ಮಾಧ್ಯಮದಿಂದ ಇದು ಸಿನಿಮಾ ಮಾಧ್ಯಮ, ಸಿನಿಮಾ ಅನ್ನೋದು ಒಂದು ದೃಶ್ಯ ಮಾಧ್ಯಮ. ಸೊ ಅದರಿಂದ ಇದು ಕಮ್ಯುನಿಕೇಟ್ ಮಾಡಿದ್ರೆ ಚೆನ್ನಾಗಿ, ತುಂಬಾ ಚೆನ್ನಾಗಿ ಸರ್ಕ್ಯುಲೇಟ್ ಆಗುತ್ತೆ. ಇಲ್ಲಾಂದ್ರೆ ಇದು ತುಂಬಾ ಟಫ್ ಕಂಟ್ರೋಲ್ ಮಾಡೋದು, ಎಸ್ಪೆಷಲಿ ಯಂಗ್ ಜನರೇಷನ್. ಇವಾಗ ನನ್ಗೊಬ್ಬ ಚಿಕ್ಕ ಮಗ ಇದ್ದಾನೆ, ಅವನ್ಗೆ ಇವಾಗ 4 ವರ್ಷ ತುಂಬಿ 5 ವರ್ಷ ಆಗ್ಬೇಕಷ್ಟೇ. ಅವನ್ಗೆ ನಾವು ಕನ್ನಡ ಕಲ್ಸೋದಕ್ಕೆ ಎಷ್ಟು ಕಷ್ಟ ಪಡ್ತೀವಿ ಅಂದ್ರೆ ಇಲ್ಲಿ ಅದು ಆಗ್ತಾನೆ ಇಲ್ಲ, ಬಿಕಾಸ್ ಆಫ್ ದ ಇನ್ಫ್ಲೂಯೆನ್ಸ್. ಇಲ್ಲಿ ಅವ್ನ್ ಸ್ಕೂಲ್ಗೆ ಹೋಗ್ತಾನೆ, ಅವನು ಬೆರೆಯೋ ಹುಡುಗರುಗಳು ಎಲ್ಲಾರು ಇಂಗ್ಲಿಷು, ಅವ್ನ್ ಫುಲ್ ವಾತಾವರಣ ಇಂಗ್ಲಿಷು. ಇಲ್ಲಿ ಏನಾದ್ರು ಒಂದು ಯೂಟ್ಯೂಬ್ ಚಾನಲ್ ಸುಮ್ನೆ ಪ್ಲೇ ಮಾಡಿದ್ರೆ ಬರೀ ಇಂಗ್ಲಿಷೇ ಬರುತ್ತೆ, ಆಟೋಮೆಟಿಕ್ ಆಗಿ ಇಂಗ್ಲಿಷ್ ಬರುತ್ತೆ ಇಲ್ಲಿ, ಬಿಕಾಸ್ ಆಫ್ ದ ಕನೆಕ್ಟಿವಿಟಿ. ನಾವು ಮನೇಲಿ ಎಷ್ಟು ಕನ್ನಡ ಮಾತಾಡ್ತೀವಿ ಅಂದ್ರೆ, ನನಗೆ ಇಂಗ್ಲಿಷ್ ಬರಲ್ಲ ಪಾಪು, ನನ್ ಕನ್ನಡ ಮಾತಾಡೋ ನೀನು ಅಂತ ನಾನು ಅವ್ನಿಗೆ ಫುಲ್ ಫೋರ್ಸ್ಫುಲಿ, ನಮ್ಗೆ ಏನಂದ್ರೆ ನಮ್ಗೆ ಇವಾಗ ಆಪ್ಷನ್ ಇಲ್ಲ, ನನ್ಗೆ ಆಪ್ಷನ್ ಕೊಡ್ತಾ ಇಲ್ಲ. ನಾನು ಅವ್ನು ಇಂಗ್ಲಿಷ್ ಮಾತಾಡಿದ್ರೆ ರೆಸ್ಪಾಂಡ್ ಮಾಡಲ್ಲ, ನೀ ಕನ್ನಡ ಮಾತಾಡಿದ್ರೆ ಮಾತ್ರ ಅಪ್ಪ ನಿನ್ನ ಹತ್ರ ಮಾತಾಡೋದು ಅಂತ ಫೋರ್ಸ್ಫುಲಿ ನಾವು ಅವ್ನಿಗೆ ತಲೆಗೆ ಹಾಕ್ತೀವಿ. ಅವ್ನಿಗೆ ಪಾಪ ಇಲ್ಲಿ ಬೇರೆ ಆಪ್ಷನ್ ಇಲ್ಲ, ಅವ್ನಿಗೆ ಗೊತ್ತಿರೋ ಒಂದಷ್ಟು 2-3 ವರ್ಡ್ಗಳಿಂದ ಅವ್ನು ನನ್ಗೆ ಕಮ್ಯುನಿಕೇಟ್ ಮಾಡಕ್ ಟ್ರೈ ಮಾಡ್ತಿದ್ದಾನೆ. ಆ ವಾತಾವರಣದ ಇಂಪ್ಯಾಕ್ಟ್ ಇದೆಯಲ್ಲ ತುಂಬಾ ಟಫ್ ಅದು. ಈಗ ನಾವು ಎಷ್ಟು ಕಷ್ಟಪಟ್ರು ಅವ್ನಿಗೆ ಕನ್ನಡ ಕಲ್ಸಕ್ಕೆ ಆಗ್ತಾ ಇಲ್ಲ ನಮ್ಗೆ. ನಮ್ಗೂನು ಒಂಥರ ಕೊರಗು ಅದು. ಏನಪ್ಪಾ ಇದು, ಏನಕ್ಕೆ ನನಗೆ ಕೊರಗು ಅಂದ್ರೆ, ನಾನು 80s 90s ಕಿಡ್. ನನ್ಗೆ ಕನ್ನಡದ ಮೇಲೆ ಇರೋ ವ್ಯಾಮೋಹ, ನನ್ಗೆ ಕನ್ನಡನೇ ನಾನು ಹೆಸರು, ನಾನು ಎಲ್ಲೇ ಹೋದ್ರೆ ನಂಗೆ ಕನ್ನಡ ಕೇಳಿಸ್ಬೇಕು, ನನ್ ತಲೆಯಲ್ಲಿ ಇರೋದು ಇದು. ನಮ್ಗೆ ಇದು ಪ್ರಾಬ್ಲಮ್ ಆಗಲ್ಲ, ಪ್ರಾಬ್ಲಮ್ ಈಗಿನ ಜನರೇಷನ್ ಇರೋರ್ಗೆ. ಈಗ 90s ಕಿಡ್, ಈಗ ನನ್ ಮಗ ಬಂದು 2020 ಹುಟ್ಟಿರೋದವನು. ಸೊ ಇಮ್ಯಾಜಿನ್ 2020 ಅವ್ನಿಗೆ ಕನ್ನಡದ ಮೇಲೆ ಒಂದ್ ಚೂರು ಇಷ್ಟ, ಅವ್ನಿಗೆ ಏನು ಲವ್ವೇ ಇಲ್ಲ, ಅವ್ನಿಗೆ ಕನ್ನಡದ ಮೇಲೆ ಇವಾಗ ಪ್ರೀತಿನೇ ಇಲ್ಲ. ಅವ್ನಿಗೆ ಕನ್ನಡ ಕಲಿಬೇಕು ಅವ್ನಿಗೆ. ಆಮೇಲೆ ಎಕ್ಸ್ಟರ್ನಲ್ ಇಂದ ಯಾವ್ದೇ ರೀತಿ ಅವ್ನಿಗೆ ಇನ್ಫ್ಲುಯೆನ್ಸ್ ಆಗ್ತಾ ಇಲ್ಲ ಕನ್ನಡನು. ನಾನ್ ಮನೇಲಿ ಇದ್ದಾಗ ಏನಾದ್ರು ಒಂದು ಕನ್ನಡ ಚಾನಲ್ ಹಾಕೋದು, ಕನ್ನಡ ಏನೋ ಹಾಡ್ ಹಾಕೋದು ಏನೋ ಮಾಡ್ತಿರ್ತೀನಿ ನಾನು. ಬಟ್ ನಾನು ಆಫೀಸ್ಗೆ ಹೋಗ್ತೀನಲ್ಲ, ಫುಲ್ ಟೈಮ್ ಅವ್ನು ಇಂಗ್ಲಿಷ್ ವಾತಾವರಣದಲ್ಲೇ ಇರ್ತಾನೆ. ಸೊ ಇದು ಪ್ರಾಬ್ಲಮ್. ಸೊ ದೃಶ್ಯ ಮಾಧ್ಯಮದಿಂದ ಕಲ್ಚರಲ್ ಇದನ್ನ ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕೆ ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜಸ್, ಬೇರೆ ಬೇರೆ ಕಂಟ್ರೀಸ್. ಇವಾಗ ನಾವು ಮಾತಾಡುವಾಗಲೆಲ್ಲ ಬರೀ ಹಾಲಿವುಡ್ ಅಂತ ಮಾತಾಡಿದ್ವಿ, ಯಾರು ಚೈನೀಸ್ ಫಿಲಂ ಬಗ್ಗೆ ಮಾತಾಡ್ಲಿಲ್ಲ, ಯಾರು ಸ್ಪ್ಯಾನಿಷ್ ಫಿಲಂ ಬಗ್ಗೆ ಮಾತಾಡ್ಲಿಲ್ಲ ಜಾಸ್ತಿ, ಬರೀ ಹಾಲಿವುಡ್. ಯಾಕೆ ಅಂದ್ರೆ ನಮ್ಗೆ ಇಂಗ್ಲಿಷ್ ಗೊತ್ತು. ನಾವು ಬಿಕಾಸ್ ಆಫ್ ನಮ್ಗೆ ಇಂಗ್ಲಿಷ್ ಇನ್ಫ್ಲುಯೆನ್ಸ್ ಆಗ್ಬಿಟ್ಟಿದೆ ನಮ್ ದೇಶಕ್ಕೆ ಬ್ರಿಟಿಷ್ ಇಂದ. ಈಗ ನಮ್ಮ ದೇಶದಲ್ಲೇ ತಗೊಂಡ್ರೆ ನೀವು, ನಮ್ ಕರ್ನಾಟಕದಲ್ಲಿ ಪ್ರಾಬ್ಲಮ್ ಅಂದ್ರೆ ನಾವು ಎಲ್ಲಾ ಲ್ಯಾಂಗ್ವೇಜ್ಗೂ ವೆಲ್ಕಮ್ ಮಾಡ್ತೀವಿ ನಾವು, ಅಲ್ವಾ? ಆಮೇಲೆ ಎಲ್ಲಾ ಲ್ಯಾಂಗ್ವೇಜ್ ನಾವು ಅರ್ಥ ಆಗ್ಬಿಡುತ್ತೆ ಫಾರ್ ಸಮ್ ರೀಸನ್, ಏನಕ್ಕೆ ಅಂತ ನಮ್ಗೂ ಗೊತ್ತಿಲ್ಲ. ಬಟ್ ನೀವು ತಮಿಳ್ನಾಡ್ಗೆ ಹೋಗಿ ಓಡಲ್ಲ. ನೀವು ಯಾವ್ದಾರ ಫಿಲಂ ತಮಿಳಲ್ಲಿ ಬಿಟ್ಟು ಬೇರೆ ಅವ್ರದೇ ಭಾಷೆಯಲ್ಲಿ ರಿಲೀಸ್ ಮಾಡಿ, ನೀವು ಅಂದ್ರೆ ಅವ್ರದೇ ಓನ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಮಾಡಿ, ಅವ್ರು ಓಡಲ್ಲ. ಅಲ್ಲಿ ಅವ್ರು ತಮಿಳಲ್ಲಿ ರಿಲೀಸ್ ಮಾಡಿದ್ರೆ ಓಡೋದು. ಇವನ್ KGF ಓಡಿದ್ದು ತಮಿಳ್ನಾಡಲ್ಲಿ, ಏನಕ್ಕೆ ಅಂದ್ರೆ ತಮಿಳಲ್ಲಿ ರಿಲೀಸ್ ಮಾಡಿದ್ದಕ್ಕೆ. ಕನ್ನಡ ತಗೊಂಡಾಗ ಅಲ್ಲಿ ಬಿಡಿ, ನೀವು ನೋಡೋಣ, ಸುಮ್ನೆ ಓಡಲ್ಲ. ಬಟ್ ಅದೇ ತಮಿಳ್ದು ಯಾವ್ದಾದ್ರು ರಜನಿಕಾಂತ್ ಮೂವಿ ತಮಿಳಲ್ಲಿ ರಿಲೀಸ್ ಅಲ್ಲಿ ಕರ್ನಾಟಕದಲ್ಲಿ ಅವ್ರಿಗಿಂತ ಜಾಸ್ತಿ ಕಲೆಕ್ಷನ್ ಇಲ್ಲೇ ಆಗ್ಬಿಡುತ್ತೆ.
ಸೊ ಹೌದು. ಇದೊಂಥರ ಡಿಫ್ರೆನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಿಲ್ಲ ಇದು. ಬಟ್ ಇದು ಡೆಫಿನೆಟ್ಲಿ ಸಿನಿಮಾ ಇಂದಾನೆ ಆಗಿರೋದು ಇದೆಲ್ಲ. ಮೋರ್ ಇನ್ಫ್ಲುಯೆನ್ಸ್ ಸಿನಿಮಾದಿಂದ ಆಗಿರೋದು. ಬಟ್ ಅವ್ರದ್ದು ಹೌದು. ಅಡ್ವರ್ಟೈಸ್ಮೆಂಟ್ ಆಮೇಲೆ ಅವ್ರು ಕೊಟ್ಟಿರೋ ಒಂದು ಹೈಪ್ ಇದೆಯಲ್ಲ, ಅದೆಲ್ಲ ತುಂಬಾ ಎಕ್ಸ್ಟ್ರೀಮ್ ಲೆವೆಲ್ ಕೊಟ್ಟಿದ್ದಾರೆ. ಅದು ಯಾವ ಟೈಮ್ ಅಲ್ಲಿ ಟ್ರಾನ್ಸಿಷನ್ ಆಗಿದೆ ಏನು ಅಂತ ಗೊತ್ತಿಲ್ಲ. ವೆರಿ ಸ್ಲೋ ಆಗಿ ಗ್ರಾಜುವಲ್ ಆಗಿ ಆಗ್ಬಿಟ್ಟಿದೆ ಇದು. ಸಡನ್ ಇಂಪ್ಯಾಕ್ಟ್ ಇಂದ ಚೇಂಜ್ ಮಾಡೋದು Obviously. ತುಂಬಾ ಕಷ್ಟ. ಅದೇ ನಾವು ಹಾಲಿವುಡ್ ಅಡಾಪ್ಟ್ ಮಾಡ್ಕೊಂಡಾಗೆ ಅಲ್ಲ ಹಸ್ಬೆಂಡ್ ಅವ್ರೆ, ಯಾ ಈ ತರದ್ದೇ ನಮ್ ಲೆವೆಲ್ ಅಲ್ಲಿ ನೋಡಿದಾಗ ದಟ್ಸ್ ಹೌ ವಿ ಹ್ಯಾವ್ ಅಡಾಪ್ಟೆಡ್ ಅಂತ ಅನ್ಸುತ್ತೆ. ಅಂದ್ರೆ ಇವಾಗ ಕನ್ನಡದಲ್ಲಿ ಈಗ ಅಂತ ನೋಡಿದಾಗ ಅರುಣ್ ಅವ್ರು ಹೇಳ್ದಂಗೆ ಈಗ ಫ್ರೋಸನ್ ಈ ತರ ಕಿಡ್ಸ್ ಗಳೆಲ್ಲ ಬರೀ ಫ್ಯಾಂಟಸಿ ಓರಿಯೆಂಟೆಡ್ ಮೂವೀಸ್ಗಳು, ಅದು ಇಂಗ್ಲಿಷ್. ಅವ್ರಿಗೆ ಬರೀ ಆ ಫ್ಯಾಂಟಸಿನ. ಇವಾಗ ನನ್ ಮಗನ್ಗೆ ಹನುಮಂತ ಯಾರು ಅಂತ ಗೊತ್ತಿಲ್ಲ, ಬಟ್ ಅವ್ನಿಗೆ ಇಲ್ಲಿರೋ ಸ್ಪೈಡರ್ ಮ್ಯಾನ್ ಯಾರು, ಎಕ್ಸ್ ಮ್ಯಾನ್ ಇದ್ಯಾರು, ಈ ತರ ಇಲ್ಲಿರೋ ಸೂಪರ್ ಸ್ಟಾರ್ಸ್ ಗಳೆಲ್ಲ ಗೊತ್ತು ಅವ್ನಿಗೆ. ಆದ್ರೆ ನಮ್ ದೇಶದ ಏನು ಗೊತ್ತಿಲ್ಲ. ಏನಕ್ಕೆ ಆ ಇನ್ಫ್ಲುಯೆನ್ಸ್ ಇದೆಲ್ಲ ವೆರಿ ಫುಲ್ ಫೋರ್ಸ್ ಅದು ತುಂಬಾ ಮಕ್ಕಳ ಮೇಲೆ. ಆಮೇಲೆ ಫ್ಯಾಂಟಸಿ ಕ್ರಿಯೇಟ್ ಮಾಡ್ತಾರೆ ಇವ್ರು, ಇಂಗ್ಲಿಷ್ ಅವರು ಒಂಥರ. ಈ ಫ್ರೋಸನ್ ನೋಡಿದ್ರು ನಿಮ್ಗೆ ಎಷ್ಟು ಫ್ಯಾಂಟಸಿ ಅವ್ರು ಕ್ರಿಯೇಷನ್ ಲೆವೆಲ್ ಬೇರೆ ತರ ಇರುತ್ತೆ ಅವ್ರದ್ದು. 3D ಅನಿಮೇಷನ್ಸ್ ಇರ್ಲಿ ಅವ್ರದ್ದು ಇದೆಲ್ಲ. ಸೊ ಕಿಡ್ಸ್ ತುಂಬಾ ಅಟ್ರಾಕ್ಟಿವ್ ಆಗ್ಬಿಡ್ತಾರೆ ಅದಕ್ಕೆ. ಬಟ್ ನಮ್ದು ತುಂಬಾ ಒಂಥರ ಹೆಂಗಿರುತ್ತೆ, ತುಂಬಾ ನೇಟಿವಿಟಿ ಇರುತ್ತೆ ನಮ್ದು. ಬಟ್ ಕನೆಕ್ಷನ್ ಆಗಲ್ಲ ಕಿಡ್ಸ್ಗೆ ಬಿಕಾಸ್ ಆಫ್ ದ ಲಿಂಗ್ವಿಸ್ಟಿಕ್ ಪ್ರಾಬ್ಲಮ್. ಇದು ಹೆಂಗೆ, ಇದೊಂಥರ ತುಂಬಾ ವಾಸ್ಟ್ ಸಬ್ಜೆಕ್ಟ್ ಇದೆ ಆಕ್ಚುಲಿ. ಡೆಫಿನೆಟ್ಲಿ ದೃಶ್ಯ ಮಾಧ್ಯಮದಿಂದ ಚೇಂಜ್ ಓವರ್ ಮಾಡ್ಬೋದು ಇದು. ಬಟ್ ಪ್ರಾಬ್ಲಮ್ ಏನಂದ್ರೆ ಯಾರೋ ಒಬ್ರು, ಈಗ ಅರುಣ್ ಒಬ್ರು ಹೋರಾಡಿದ್ರೆ ಇದ್ರ ಮೇಲೆ ಆಗತ್ ಕಷ್ಟ. ಇದು ಆನ್ ಎ ಹೋಲ್ ಎಲ್ಲರೂ ಅದನ್ನ ಸ್ಟಾರ್ಟ್ ಮಾಡ್ಬೇಕು. ಎಲ್ಲಾ ಡೈರೆಕ್ಟರ್ ಆಗಿರ್ಲಿ, ಎಲ್ಲಾ ಸ್ಟೋರಿ ಕ್ರಿಯೇಟರ್ ಆಗಿರ್ಲಿ. ಸೊ ಆಲ್ ದ ಫಿಲಮ್ಸ್ ಆತರ ಬರ್ತಾ ಇದ್ರೆ ಸ್ಲೋ ಆಗಿ ಅದು ಚೇಂಜ್ ಓವರ್ ಆಗುತ್ತೆ. ಇಲ್ಲಾಂದ್ರೆ ತುಂಬಾ ಕಷ್ಟ. ಈಗಿನ ಜನರೇಷನ್ ಫಿಲಮ್ಸ್ ಗಳೆಲ್ಲ ನೋಡಿದ್ರೆ ಬರೀ ರೌಡಿಸಮ್, ನಾಟ್ ಇನ್ ನೆಗೆಟಿವಿಟಿ. ಇವಾಗ KGF ಇಟ್ಸ್ ಎ ಅಂಡರ್ ವರ್ಲ್ಡ್ ಬೇಸ್ಡ್ ಮೂವಿ ಅಲ್ಲ. ಇದೇ ಆ ಒಂದ್ಸಲ ಅದು ಹಿಟ್ ಆಯ್ತು ಅಂದ್ರೆ ಅದೇ ತರ ಒಂದ್ ಪ್ಯಾಟರ್ನ್ ಅಲ್ಲಿ ಒಂದು 10 ಮೂವೀಸ್ ಬರುತ್ತೆ. ಸೊ ಇದು ಪ್ರಾಬ್ಲಮ್ ಆಗ್ತಿರೋದು ನಮ್ಗೆ. ಕಲ್ಚರಲ್ಲಿ ಚೇಂಜ್ ಓವರ್ ಆಗ್ತಿರೋದು ಇದೇನೆ ಪ್ರಾಬ್ಲಮ್. ಅಂದ್ರೆ ಒಂದ್ ಹಿಟ್ ಆಯ್ತು ಅಂದ್ರೆ ಅದೇ ತರ ಒಂದ್ ಪ್ಯಾಟರ್ನ್ ಅಲ್ಲಿ 15 ಮೂವೀಸ್ ಬರುತ್ತೆ ಅದೇ ತರದ್ದು. ಹೌದು ಕಾಂತಾರ. ಕಾಂತಾರ ಒಂದು ನೇಟಿವಿಟಿ ಇಟ್ಕೊಂಡ್ ಬಂತು, ಒಳ್ಳೆ ಸೂಪರ್ ಹಿಟ್ ಆಗಿ ಬಂತು. ಇವಾಗ ಅದೇ ತರ ಒಂದ್ 20 ಫಿಲಂ ಬಂದ್ರೆ ಡೆಫಿನೆಟ್ಲಿ ಕಲ್ಚರಲ್ ಚೇಂಜ್ ಓವರ್ ಆಗೇ ಆಗುತ್ತೆ. ಬಟ್ ಅದೇ ತರ ಸಬ್ಜೆಕ್ಟ್, ಸ್ಟ್ರಾಂಗ್ ಸಬ್ಜೆಕ್ಟ್, ಡಿಫ್ರೆಂಟ್ ಸಬ್ಜೆಕ್ಟ್ ಇಟ್ಕೊಂಡು ಕೊಡೋದು ತುಂಬಾ ಕಷ್ಟ ಇದೆಯಲ್ಲ ನಮ್ಗೆ. ನೇಟಿವಿಟಿ ಇಟ್ಕೊಂಡು ಒಂದ್ 20 ತರ ಮೂವೀಸ್ ಬಂದ್ರೆ ಎಲ್ಲರೂ ಅದನ್ನ ನೋಡಿ 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 ಓಕೆ ಇದು ನಮ್ ಕಲ್ಚರ್, ಇದಾ ನಮ್ ಕಲ್ಚರ್ ಕಂಪ್ಯಾರಿಸನ್ ಇಸ್ ಡಿಫ್ರೆಂಟ್. ಬಟ್ ಕಲ್ಚರಲ್ಲಿ ನಮ್ಗೆ ಕನೆಕ್ಟಿವ್ ಆಗ್ತಿರ್ತೀವಲ್ಲ ಆ ನೇಟಿವಿಟಿ ಕಲ್ಚರ್. ಇವಾಗ ಇದು ಬಂದು ಕಂಪ್ಲೀಟ್ಲಿ ಮ್ಯಾಂಗ್ಳೂರ್ ಓರಿಯೆಂಟೆಡ್ ಮೂವಿ. ಅದು ಅಂದ್ರೆ ಮ್ಯಾಂಗ್ಳೂರ್ ಕಲ್ಚರ್ ನ ಬೇಸ್ ಇಟ್ಕೊಂಡು ಆ ಒಂದು. ಸೊ ಅದೇ ರೀತಿ ಬೇರೆ ಬೇರೆ ರೀಜನ್ ಕಲ್ಚರ್ ಇಟ್ಕೊಂಡು ಹೋದ್ರೆ ಸಿಮಿಲಾರಿಟಿ ಆಗ್ಬಿಡುತ್ತೆ. ಬಟ್ ಕಲ್ಚರಲ್ಲಿ ನಾವು ಸ್ಟ್ರಾಂಗ್ ಆಗ್ತಾ ಹೋಗ್ತಿರ್ತೀವಿ. ಅಂದ್ರೆ ಅದು ಹೆಂಗೆ ಅದನ್ನ ಮೂವಿ ತೆಗಿತಾರೆ ಅನ್ನೋದ್ ಮೇಲೆ ನಿಂತ್ಬಿಡುತ್ತೆ ಮೂವಿ. ಅಂದ್ರೆ ನಾಟ್ ಜಸ್ಟ್ ಡಿಫ್ರೆಂಟ್ ಕಲ್ಚರ್. ಸೊ ಹಾಗಾಗಿ ಒಂಥರ ಸಬ್ಜೆಕ್ಟ್ ಇಸ್ ವೆರಿ ವಾಸ್ಟ್, ನಾಟ್ ಜಸ್ಟ್ ಇದು. ಆಮೇಲೆ ಸ್ಕೂಲ್ಸ್ ಅಲ್ಲಿ ಆಗಿರ್ಲಿ, ಈವನ್ ಮನೇಲಿ ಆಗಿರ್ಲಿ, ಇದನ್ನ ಸ್ವಲ್ಪ ಬಿಲ್ಡ್ ಮಾಡ್ಬೇಕು ನಾವು ಕಲ್ಚರಲ್. ಆಕ್ಚುಲಿ ಏನಂತಾರೆ, ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತಾರಲ್ಲ, ಇದು ಆಗ್ಬೇಕು. ಸ್ಕೂಲ್ಗಳಲ್ಲಿ ಆಗ್ತಾ ಇಲ್ಲ, ಅದು ಪ್ರಾಬ್ಲಮ್. ಈ ಸಬ್ಜೆಕ್ಟ್ ಕಂಪ್ಲೀಟ್ಲಿ ನಾನಂತೂ ನಮ್ಮ 80s 90s ಇದು ಅಷ್ಟು ತಟ್ಟಲ್ಲ ಇದು. ನೀವು ಎಂತ ಮೂವೀಸ್, ಯಾವ್ದೇ ಲ್ಯಾಂಗ್ವೇಜ್ ಮೂವಿ, ಎಂತ ಮೂವಿ ತಗೊಂಡಿಟ್ರು ಒಂದ್ಸಲ ನೋಡ್ಬಿಟ್ಟು ಮತ್ತೆ ನಾವು ಕನ್ನಡದ ಕಡೆಗೇನೆ ವಾಲ್ಬಿಡ್ತೀವಿ ನಾವು. ಏನೇ ಆಗ್ಲಿ ಅಪ್ಪ, ನಮ್ ಕನ್ನಡನೇ ಸಾಕು. ಎಲ್ಲೇ ಅಂತ ಹೋಟೆಲ್ ಹೋಗಿ ಅನ್ಕೊಂಡು ಮನೆಗ್ ಬಂದು ಒಂದು ರಾಗಿ ಮುದ್ದೆ ತಿನ್ಬಿಟ್ಟು ಅನ್ನ ಸಾಂಬಾರ್ ತಿಂದ್ರೆ ತೃಪ್ತಿ ಸಿಗುತ್ತಲ್ಲ, ಆತರ ನಮ್ಗೆ ಕನ್ನಡ ಒಂಥರ ಅಲ್ಟಿಮೇಟ್ಲಿ ನಾವು ಕನ್ನಡದಲ್ಲಿ. ಸೊ ಈಗಿನ ಜನರೇಷನ್ ಅವ್ರಿಗೆ ತುಂಬಾ ನಾವು ಯೋಚನೆ ಮಾಡ್ಬೇಕಾಗಿರೋದು. ನೀವೇನಾರು ಅರುಣ್ ಅವರೇ ಏನಾರು ಹೇಳ್ತೀರಾ ಇದ್ರ ಬಗ್ಗೆ? ಇನ್ನೇನಿಲ್ಲ, ಅಷ್ಟೇ. ಅದೇ ಕಲ್ಚರಲ್ ಸ್ಟಡೀಸ್, ಒಂದು ಕಲ್ಚರಲ್ ಸ್ಟಡಿ ಕಣ್ಣಲ್ಲಿ ಸಿನಿಮಾ ನೋಡೋದು,
ಸಿನಿಮಾದ ಮೂಲಕ ಕಲ್ಚರಲ್ ಸ್ಟಡಿ ನೋಡಿ ಅದಕ್ಕೂ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ. ಈಗ ಅದೇನು ಸ್ಟಡೀಸ್ ನಡೆದಿಲ್ಲ, ಹಾಗಾಗಿ ಒಂಚೂರು ಅದ್ರನ್ನ ಸ್ವಲ್ಪ ಸೀರಿಯಸ್ ಆಗಿ ಮಾಡಕ್ ಶುರು ಮಾಡಿದಾಗ ಉಳಿದ ವಿಷಯ ಅದೇ ಅದಿನ್ನೂ ಒಂಥರ ನಮ್ಮಲ್ಲಿ ಶುರುನೇ ಆಗಿಲ್ಲ. ಅದಕ್ಕೆ ಶುರು ಮಾಡಿದಾಗ ಅಲ್ಲ ಆತರ ಯಾರು ಯೋಚನೆ ಮಾಡಿಲ್ಲ ನಿಜವಾಗ್ಲು. ಅಂದ್ರೆ ಈ ಕಲ್ಚರಲ್ ಇಂಪ್ಯಾಕ್ಟ್ ಆಗ್ತಾ ಇದಾವೆ ಅನ್ನೋದು ಆತರ ಯೋಚನೆ ಯಾರಿಗಾರು ಬಂದ್ರೆ ಐ ಥಿಂಕ್ ಬೇರೆ ಕಡೆ ಎಲ್ಲ ನಮ್ದು ಆ ಪ್ಲೇಸ್ ಅನ್ನ ಐಡೆಂಟಿಫೈ ಮಾಡಿ ಅಲ್ಲಿ ನಾವು ಹೇಗೆ ನಮ್ತನನ ಉಳಿಸ್ಕೋಬಹುದು ಅಥವಾ ನಮ್ಮನ್ ಹೆಂಗೆ ಎನ್ರಿಚ್ ಮಾಡ್ಕೋಬಹುದು ಅಂತ ಮಾಡ್ಕೋಬಹುದೇನೋ. ಬಟ್ ನಾನ್ ಮೊದ್ಲು ಹೇಳ್ದಾಗ ತುಂಬಾ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, ತುಂಬಾ ಚೆನ್ನಾಗಿತ್ತು. ನೀವು ತುಂಬಾ ಉದಾಹರಣೆನೂ ಕೊಟ್ಟಿದ್ದೀರಾ ಪುಸ್ತಕದಲ್ಲಿ ಆಕ್ಚುಲಿ ಹೇಳ್ಬೇಕಂತಂದ್ರೆ. ವೆರಿ ನೈಸ್. ಬುಕ್ಕಲ್ಲಿ ಅದಿದೆ. 9 ಗಂಟೆ ಆಗೋಯ್ತು. ಇಲ್ಲ ಹೇಳಿ, ಸಾರಿ, ಇಲ್ಲ ಹೇಳಿ. ಬುಕ್ಕಲ್ಲಿ QR ಕೋಡ್ ನೋಡಿದ್ರೆ ಅದ್ರಲ್ಲೂ ಆ ಕಲ್ಚರಲಿ ಡೀಟೇಲ್ ಇರೋ ಸೀನ್ಗಳು ಅದೇ ಸ್ವಲ್ಪ ದೊಡ್ಡ ಸಬ್ಜೆಕ್ಟ್ ದೊಡ್ಡದಿದೆ, ಅದನ್ನ ಸ್ಟಡಿ ಮಾಡೋಗ್ಬೇಕು. ನೀವೊಂದು ಕಿಡಿ ತರ ಹಚ್ಚಿದೀರಾ ಇದು ಆಕ್ಚುಲಿ ಹೇಳ್ಬೇಕಂತಂದ್ರೆ. ಕಲ್ಚರಲಿ ಥಿಂಕ್ ಮಾಡ್ಬೋದು ದೃಶ್ಯ ಮಾಧ್ಯಮನ ಅಂತ. ದಟ್ ಈಸ್ ವೆರಿ ನೈಸ್ ಥಾಟ್. ಓಕೆ, ಹಾಗಿದ್ರೆ ಇವತ್ತಿಂದು ಇದು ಡಿಸ್ಕಷನ್ ಇಲ್ಲಿಗೆ ಮುಗಿಸೋಣ, ಟೈಮ್ ಇದರಿಂದ. ಬೇರೆ ಏನು ಕ್ವಶನ್ ಇಲ್ಲ ಅಂತ ಅನ್ಕೋತೀನಿ. ಮುಂದಿನ ಅಧ್ಯಾಯ ಯಾವ್ದು ತಗೊಳ್ಬಹುದು ಅರುಣ್ ಅವ್ರೆ? ಚೈನಾ ತಗೊಳ್ಳೋಣ. ವಿಶ್ವಗುರು ಚೈನಾನ? ಓಕೆ, ಚಾಪ್ಟರ್ 5. ಓಕೆ, ಶೂರ್ ಡೆಫಿನೆಟ್ಲಿ. ಓಕೆ, ನೆಕ್ಸ್ಟ್ ಡೇಟ್ ಇದನ್ನ ಮತ್ತೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೇನೆ. ಆಯ್ತು, ಓಕೆ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೇನೆ.